ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ತಳೆದ ಪರಿಭವ ಸವೆಸಿದೆ ಜೀವ ತಳೆದ ಪರಿಭವ ಸವೆಸಿದೆ ಜೀವ ಸರ್ವೇಶ ಕೊಡು ಚಿರ ವಿಭವ ಸರ್ವೇಶ ಕೊಡು ಚಿರ ವಿಭವ ಜ್ವಲಿಸುವುದು ಅನವರತ ನಿಜಾಂತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದು ಅನವರತ 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 ಪರಮಾತ್ಮ ಇನ್ನು ಈ ದ್ರೌಪದಿ ಹಣೆಯಲ್ಲಿ ಏನೇನನ್ನು ಬರೆದಿರುವೆ ದೇವ, ಏನೇನನ್ನು ಬರೆದಿರುವೆ. ಏಕೆ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವ? ಪ್ರಿಯನೇ, ಇಷ್ಟು ನಿಷ್ಕಾರಣವಾಗಿ ಅಳುತ್ತಿರುವುದೇಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು ಯಾರಾದರೂ ನಿಮ್ಮನ್ನು ದುರ್ವಾಕ್ಯಗಳನ್ನು ಆಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರ ಮಾಡುತ್ತೀರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರರಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು. ಪರಮೇಶ್ವರ, ಇಂಥ ಪರದೀನ ಶ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದೆ ದೇವ, ಅದೇಕೆ ಸೃಷ್ಟಿಸಿದೆ? ಏಕೆ ರೋದಿತ್ತೆ ತರುಣಿ ಮಣಿಯಲ್ಲಿ, ಏಕೆ ರೋದಿತ್ತೆ? ಏಕೆ ರೋದಿತ್ತೆ ತರುಣಿ ಮಣಿಯಲ್ಲಿ, ಏಕೆ ರೋದಿತ್ತೆ? ಪಾಂಚಾಲಿ, ನಾಚಿಕೆ ಆಗಬೇಕು. ಅಗ್ರಜನಾಜ್ಞೆಯ ಮೇರೆ ಶೇಷವ ಗುರುಕುಲ ಸೇರೆ, ಸಾಕು ನಿಲ್ಲಿಸಿ. ಅಗ್ರಜನಾಜ್ಞೆಯ ಮೇರೆ ಶೇಷವ ಗುರುಕುಲ ಸೇರಿ ಶಿಕ್ಷಿತವೇ ಮದಾಂತರ ದಗ್ಧಳಾಗದೆ ಚಿಂತೆಯ ಬಿಡದೆ. ಶಿಕ್ಷಿತವೇ ಮದಾಂತರ ದಗ್ಧಳಾಗದೆ ಚಿಂತೆಯ ಬಿಡದೆ. ಏಕೆ ರೋದಿತ್ತೆ ತರುಣಿ ಮಣಿಯಲ್ಲಿ, ಏಕೆ ರೋದಿತ್ತೆ? ಬಿಡು ಬಿಡು ನಿನ್ನಯ ಹೊರಳ ಬಗೆವನ್ನು ದುರುಳರ ಒಡಲ. ಬಿಡು ಬಿಡು ನಿನ್ನಯ ಹೊರಳ ಬಗೆವನ್ನು ದುರುಳರ ಒಡಲ. ಶಿಕ್ಷಿತವೇ ಪದಾಂತರ ದಗ್ಧಳಾಗದೆ ಚಿಂತೆಯ ಬಿಡದೆ. ಶಿಕ್ಷಿತವೇ ಮದಾಂತರ ದಗ್ಧಳಾಗದೆ ಚಿಂತೆಯ ಬಿಡದೆ. ಏಕೆ ರೋದಿತ್ತೆ ತರುಣಿ ಮಣಿಯಲ್ಲಿ, ಏಕೆ ರೋದಿತ್ತೆ? ಪಾಂಚಾಲಿ, ಅಳಬೇಡ. ಸ್ತ್ರೀಯ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನು? ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದೆ ಸಹಿಸದಾದೆ. ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದೆ ಸಹಿಸದಾದೆ. ಸರಿಯೇ ನಿಮಗೆ ಸನ್ನದ್ಧವಾದುದು? ಸರಿಯೇ ನಿಮಗೆ ಸನ್ನದ್ಧವಾದುದು? ಇನಿಯಾ ಕೇಳು ನನ್ನ ಕಥೆಯ, ವ್ಯಥೆಯ ಕಥೆಯ.
ಪತ್ನಿಯನ್ನು ಜೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳಾಜ್ಞೆ ಮಾಡಿದರೇನು? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಅಣ್ಣನ ಒಂದು ದಿನದ ಅವಿವೇಕದಿಂದಾಗಿ ಈ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ದ್ರೌಪದಿ ಪ್ರಿಯತಮೆ, ಅಣ್ಣನ ಈ ಅಪರಾಧವನ್ನು ಕ್ಷಮಿಸೆಂದು ನಾನು ಎಷ್ಟೋ ಸಾರಿ ಕೇಳಿಕೊಂಡಿಲ್ಲವೇ? ಆದದ್ದು ಹಾಗೆ ಹೋಯಿತು, ಮರೆತು ಬಿಡು. ಇಂದು ನೀನು ಹೀಗೇಕಿರುವೆ ಎಂದು ನನಗೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಅಜ್ಞಾಧಾರವೇ. ಅದು ಇಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಕೇಳು. ಈ ದಿನ ಅಸ್ತಿನಾಭಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ಧೂತನನ್ನು ಆಸ್ಥಾನಕ್ಕೆ ಕಳುಹಿಸಿರುವುದು. ಇನ್ನೇನು ಸಂಧಿ ಆಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆ ಎಂದು ಹೇಳಿ ನಕ್ಕಳು ಸ್ವಾಮಿ, ನಕ್ಕಳು. ನೋಡಿದಳ ಪರಿಹಿತಳು, ನೋಡಿದಳ ಪರಿಹಿತಳು, ಕಡುಮದಾಂದಳು ಭಯಪಡದೆ ನೋಡಿದಳ ಪರಿಹಿತಳು. ಪಾಂಚಾಲೆ, ಸಾಕು ನೆನೆಸಿ. ಭಾನುಮತಿ ಇಂದುಮತಿ ನಿಂದಿಸುತ್ತ ಭಾನುಮತಿ ಇಂದುಮತಿ ನಿಂದಿಸುತ್ತ ಖಂಡಿಸುತ್ತ ನಿನ್ನ ಮನವ ಭಂಗವ ಪಡಿಸಿದಳೆ. ನಿನ್ನ ಮನವ ಭಂಗವ ಪಡಿಸಿದಳೆ. ನುಡಿದಳೆ ಪರಿಹಿತಳು, ಕಡುಮದಾಂದಳು ಭಯಪಡದೆ ನುಡಿದಳೆ ಪರಿಹಿತಳು. ಏನು ಪುನಃ ದುರ್ಯೋಧನನೊಡನೆ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಪಾಂಚಾಲಿ, ಯಾರು ರಾಯಬರಕ್ಕೆ ಹೋಗಿದ್ದವರು? ಮತ್ತಿನ್ಯಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಶ್ರೀಕೃಷ್ಣ ಗೋಪಾಂಗನೆಯರ ವಿಲಾಸ ವಿಭ್ರಮೆಯಲ್ಲಿ ಮುಳುಗಿರುವ ಆ ಯದುಪದಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆ. ಪಾಂಚಾಲಿ, ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚದ ಮುಡಿಯನ್ನು ಕಟ್ಟಿಲ್ಲವೇ ಭಾನುಮತಿ ಎಂದು. ಬಾಪು ಬಾಪು ಪಾಂಚಾಲಿ, ಬಾಪು. ಪ್ರಿಯಾ, ಇಂಥ ಸುಂದರ ಸಮಯದಲ್ಲಿ ನನ್ನ ತೊಡೆ ಎಂಬ ಸಿಂಹಾಸವನ್ನು ಅಲಂಕರಿಸಬಾರದೇವೆ? ಮೊದಲು ಈ ನನ್ನ ಬೆಚ್ಚಿದ ಮುಡಿಯನ್ನು ಕಟ್ಟಿಸಿ ಆ ನಂತರ ಕುಳಿತುಕೊಳ್ಳುವೆನು. ಜಾಣೆ ಬಹು ಜಾಣೆ ಮುತ್ತಾಡುವೆನು ಬಾರಿ. ಜಾಣೆ ಬಹು ಜಾಣೆ ಮುತ್ತಾಡುವೆನು ಬಾರಿ. ನಿಮ್ಮನ್ನ ಪ್ರೇಮದ ಪ್ರೇಯಸಿ ನೀನು, ನಿಮ್ಮನ್ನ ಮೋಹದ ಮನದಿಯು ನೀನು. ಜಾಣೆ ಬಹು ಜಾಣೆ ಮುತ್ತಾಡುವೆನು ಬಾರಿ. ಕೊರಕುಲದ ತಮರಪ್ಪಿಸುತ್ತ ನನ್ನದು ಕುರುವಂಶವನೇ ನಾಶಗಾವೆ. ಕೊರಕುಲದ ತಮರಪ್ಪಿಸುತ್ತ ನನ್ನದು ಕುರುವಂಶವನೇ ನಾಶಗೈವೆ. ದುರುಳದು ಶಾದ ಒಳರು ಬಗೆದ ದುರುಳದು ಶಾದನ ಒಳರು ಬಗೆದು ಸಿಕ್ಕಿದ ನುಡಿಯನ್ನು ಕಟ್ಟುವೆ ಬಾರೆ. ಸಿಕ್ಕಿದ ನುಡಿಯನ್ನು ಕಟ್ಟುವೆ ಬಾರೆ. ಜಾಣೆ ಬಹು ಜಾಣೆ
ಪಡೆಯನ್ನು ಒಡೆಯುತ್ತ ಜಡೆಯು ಕೌರವರ ನಾಶಗೈದ ತುರುಳನು ಸಾಗರ ಹೊರನು ಬಗೆದ ತುರುಳದು ಸಾಗರ ಹೊರನು ಬಗೆದು ಬಿಟ್ಟಿದ ನುಡಿಯನ್ನು ಕಟ್ಟುತ್ತಾರೆ ಬಿಟ್ಟಿದ ನುಡಿಯನ್ನು ಕಟ್ಟುತ್ತಾರೆ ಜಾಣೆ ಬಹುದಾಣೆ ಮುದ್ದಾಡುವೆನು ಬಾರೆ ನನ್ನ ಪ್ರೇಮದ ಪ್ರೇಯಸಿ ನೀನು ಭೀಮನ ಮೋಹದ ಮಡದಿಯು ನೀನು ಜಾಣೆ ಬಹುದಾಣೆ ಮುದ್ದಾಡುವೆನು ಬಾರೆ ಪ್ರಿಯಾ ಸ್ವಾಮಿ ಕುಳಿತುಕೊಳ್ಳಿ. ಪ್ರಿಯಾ, ಈ ಸರಸ ಸಲ್ಲಾಪಗಳಿಗೆ ಸಮಯವಿರುವುದು. ಸಮಯವಿದೆ ಪ್ರಿಯಾ. ದೇವಿ ಶೃಂಗಾರಕ್ಕೆ ಭೀಮ ಪ್ರಿಯಾ ಸ್ವಾಮಿ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಭವನಿಯ ಮನಗಿಲ್ಲವೇ ವಿರಾಮ ಭವನಿಯ ಮನಗಿಲ್ಲವೇ ವಿರಾಮ ಸಮಯವಿದೆ ಖುಷಿ ಮನವೊಲಿಸುವ ಮಧುಮಾಸ ವಿಲಾಸ ಪ್ರಿಯಾ ಮನವೊಲಿಸುವ ಮಧುಮಾಸ ವಿಲಾಸ ಕೌರವ ಶಿರವ ಧರೆಯಳು ನೀನು ಪ್ರಿಯಾ ಕೌರವ ಶಿರವ ಧರೆಯಳು ನೀನು ಪ್ರಿಯಾ ಸ್ವಾಮಿ ಚೆಲ್ಲುತ್ತಾ ಸೇರುವೆ ಪ್ರಿಯಾ ದೇವಿ ಚೆಲ್ಲುತ್ತಾ ಸೇರುವೆ ಪಾಂಚಾಲಿ ಭಲ ಭಲ ಪ್ರಿಯಾ ಕಾಂತಿಯ ನೀನು ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು ಸಮಯವಿದೆ ಶೃಂಗಾರಕ್ಕೆ ಭೀಮ ಭವನಿಯ ಬಲಕ್ಕಿಲ್ಲವೇ ವಿರಾಮ ಪಾಂಚಾಲಿ ಭವನಿಯ ಬಲಕ್ಕಿಲ್ಲವೇ ವಿರಾಮ ಪ್ರಿಯಾ, ಈ ಸರಸ ಸಲ್ಲಾಪಗಳಿಗೆ ಸಮಯವಿರುವುದು. ಸಮಯವಿದೆ ಪ್ರಿಯಾ ಕಾಂತೆ ಪ್ರಾಣೇಶ್ವರ, ಓ ಪ್ರಾಣವಲ್ಲಭ, ಮರೆತು ಹೋಯಿತೆ. ಈ ಹಿಂದೆ ಒಂದು ದಿನ ಈ ನನ್ನ
ಕಟ್ಟಿದ ಕೇಶಿರಾಶಿಯನ್ನು ನೋಡಿ ಕುರುಕುಳಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದಿರಿ. ಏನೇನೋ ಹೇಳಿದಿರಿ. ಪುನಃ ಪುನಃ ನನ್ನ ಪಾಂಚಾಲಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯೋ ನಾನಲ್ಲ. ಹೇಳುವುದು ಮಾತ್ರವಲ್ಲ, ಹಾಡಿದಂತೆ ಮಾಡಬೇಕೆಂಬುದು ನನ್ನ ಇಚ್ಛೆ. ಆದರೆ ಇಚ್ಛಿಸಿದ್ರೆ ಏನು, ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಸುಮ್ಮನೆ ನನ್ನನ್ನು ಕೇಳಿಸಬೇಡ. ನಾನು ಈಗ ಯಾರ ಹಜ್ಞಾದಾಳಗರಲ್ಲ, ಶಾಂತಿಯನ್ನು ಬಯಸುವವರು. ಸಂಧಿಯ ಪ್ರಸ್ತಾಪದಲ್ಲಿ ತೋರಿ. ಆದರೆ ನಾನು ಯುದ್ಧವನ್ನು ಬಹಳ ಆತುರದಿಂದ ನಿರೀಕ್ಷಿಸುತ್ತಿರುವೆ. ಧರ್ಮಪರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಕ್ಷಮಿಸುವುದಿಲ್ಲ. ಕ್ಷಮಿಸಲಾರೆನು. ಆಗಲೇ ಭೀಮನು ಸಂಧಿಯ ವಿಚಾರವನ್ನು ತಿಳಿದು ಕೆರಳಿದ ಸಿಂಹನಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಬೇರಾರು ಶಕ್ತರಲ್ಲ. ಓಹೋ, ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯು ಕಾರಣವೆಂದು ತಿಳಿದು ಬಂದಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನಲ್ಲಿ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತಲೂ ಈ ನನ್ನ ತಮ್ಮನ ಕೋಪ ತಡೆಯುವುದೇ ನನಗೆ ದುಸ್ಸಾಧ್ಯವಾಗಿದೆ. ಭೀಮಸೇನ, ಅಗ್ರಜ, ಸರಿಯಾದ ಸಮಯಕ್ಕೆ ಬಂದಿರುವೆ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ವಿಷಯ ತಿಳಿಸಬೇಕೆಂದಿದ್ದೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸುವೆನು. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅದನ್ನು ಅರ್ಜುನನು ಅನುಮೋದಿಸಬಹುದು. ಆದರೆ ಆ ದಾಸವೃತ್ತಿಯನ್ನು ಕೌರವರ ಮನೆಯ ಬಾಗಿಲಿನಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಬಹುದು, ಆದರೆ ನಾನು ಸಹಿಸುವುದಿಲ್ಲ.
ಯುದ್ಧಕ್ಕಾಗಿ ನಿಮ್ಮ ಸಹಾಯವನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ಈ ಭೀಮನು ಎಂದೂ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಈ ಗದೆ ಇವೆರಡೇ ಇಡೀ ಕುರುಕುಲವನ್ನೇ ಸಮೂಲವಾಗಿ ನಾಶ ಮಾಡುವುದು. ನೀವು ನಿಶ್ಚಿಂತೆಯಿಂದ ಸಂಧಿಯಲ್ಲಿ ತೊಡಗಿರಿ. ಆದರೆ ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ನಿಲ್ಲು ಪ್ರಯಾಸ ನಿನ್ನ ಕೋಪ ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಅಣ್ಣ ಧರ್ಮರಾಜನು ನಮಗೆ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಅಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ಪಾಂಚಾಲಿ. ಒಮ್ಮೆ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಅವಿವಿಚಾರಕ್ಕಾಗಿ ದುಃಖಿಸಬೇಕಾಗಿತ್ತು. ಅದಕ್ಕಾಗಿ ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿರುವೆ ಪಾಂಚಾಲಿ. ರಾಜೇಂದ್ರ, ಧೂಮಿನನ್ನು ಸಂಧಿಗೆ ಕಳುಹಿಸಿ ಈಗಾಗಲೇ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣವಲ್ಲವೆಂಬ ಪರಿಜ್ಞಾನವೂ ನಿಮಗೆ ಇಲ್ಲದೆ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದಿಲ್ಲವೆಂಬುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾನುಫಲಗಳನ್ನು ಕೇಳುವುದರಿಂದ ನನಗ್ಯಾವ ಪ್ರಯೋಜನವೂ ಇಲ್ಲ. ಈ ಅಪೌರುಷ ವರ್ತನೆ ಪುರಸ್ಕಾರವನ್ನು ನಿಮಗೆ ಇರಲಿ. ಆದರೆ ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೆ. ಅದು ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇದ್ದ ಕಡೆಯೇ ಬರುತ್ತಿರುವರು. ಆತನಿಂದ ರಾಜನಗರದ ಸಮಾಚಾರವನ್ನು ತಿಳಿದು ಬಳಿಕ ನೀನು ಇಚ್ಛೆಯಂತೆ ಮಾಡಿ. ಪಾಂಡುಪುತ್ರ ಪ್ರಣಾಮವನ್ನು ಸ್ವೀಕರಿಸು ಪರಮಾತ್ಮ. ಜಯವಾಗಲಿ ಧರ್ಮನಂದನ. ಅಣ್ಣ, ಪೀಠವನ್ನು ಅಲಂಕರಿಸು ಪರಮಾತ್ಮ. ಕೃಷ್ಣ, ನಾನು ನಮಸ್ಕರಿಸುವೆ. ನಿನಗೂ ವಿಜಯವಾಗಲಿ ಭೀಮಸೇನ. ಅಣ್ಣ, ನನ್ನ ಮಾತನ್ನು ಕೇಳಿಸಿಕೊಳ್ಳಬೇಕಣ್ಣ. ನೀವು ಕುಳಿತುಕೊಂಡಿಲ್ಲ, ನಾನು ನಮಸ್ಕಾರ ಮಾಡಲಿಲ್ಲ. ಮಾಧವ ನಿನ್ನಯ ಚರಣವ ನಂಬಿದೆ ಅಬಲ ಪಾಂಡವರ ಮೀಸಲದಯ್ಯ. ಪರಮಾತ್ಮ, ಅರ್ಜುನ, ಮಾಧವ ನಿನ್ನಯ ಚರಣವ ನಂಬಿದೆ ಅಬಲ ಪಾಂಡವರ ಮೀಸಲದಯ್ಯ. ಖ್ಯಾತಿ ಪಾರ್ಥನ ಕೀರ್ತಿ ಜ್ಯೋತಿಯೋ ಖ್ಯಾತಿ ಪಾರ್ಥನ ಕೀರ್ತಿ ಜ್ಯೋತಿಯೋ ನೀತಿಯ ನಳಿಯದೆ ಖ್ಯಾತಿಯ ಪಡೆನಯ್ಯ. ನೀತಿಯ ನಳಿಯದೆ ಖ್ಯಾತಿಯ ಪಡೆನಯ್ಯ. ಮಾಧವ ನಿನ್ನಯ ಚರಣವ ನಂಬಿದೆ ಅಬಲ ಪಾಂಡವರ ಮೀಸಲಗಯ್ಯ. ಪರಮಾತ್ಮ, ಧರ್ಮನಂದನ, ಭಕ್ತವತ್ಸಲ ಬಿರುದು ನಂಕಿದ ಭಕ್ತವತ್ಸಲ ಬಿರುದು ನಂಕಿದ ಭಕ್ತರ ಮರೆಯನ್ನು ಆಲಿಸಲೇ ಭಕ್ತರ ಮರೆಯನ್ನು ಆಲಿಸಲೇ. ಚಿತ್ತನಯ್ಯನ ಚಿತ್ತನವೆಲ್ಲ ಚಿತ್ತನಯ್ಯನ ಚಿತ್ತನವೆಲ್ಲ ಉತ್ತರಿಸೋ ನೀ ಉತ್ತರಿಸೋ. ಮಾಧವ ನಿನ್ನಯ ಚರಣವ ನಂಬಿದೆ ಅಬಲ ಪಾಂಡವರ ಮೀಸಲಗಯ್ಯ. ಪರಮಾತ್ಮ, ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮಾದಿಗಳು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ರಾಜಸಭೆಗೆ ಕರೆದು ವಿಧ ವಿಧವಾಗಿ ಉಪಚರಿಸಿದನು. ಸಂಧಿ ವಿಚಾರವಷ್ಟೇ ನಡೆಯುತ್ತೆ ಪರಮಾತ್ಮ. ನಡೆಯಿತು. ಪಾಂಚಾಲಿ, ನಾನಿನ್ನಿರಲು ಸಾಧ್ಯವಿಲ್ಲ. ಇವರ ಇಚ್ಛೆಯಿಂದ ಇವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆ. ಪ್ರಾಣೇಶ್ವರ,
ಸ್ವಲ್ಪ ತಡೆ, ನಮ್ಮ ಅಣ್ಣನ ಮಾತುಗಳು ಮುಗಿಯ. ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾವೇ ಮುಗಿಯುವುದು. ಭೀಮಸೇನ, ಯದುಪತಿ, ಸ್ವಲ್ಪ ಸಮಾಧಾನ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿ ಎಂದು ನಾನು ಹೇಳುತ್ತಿಲ್ಲವೇ? ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾದ ರುಕ್ಮಿಣಿಪತಿ, ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ, ನಡೆಯಿತು. ಈಗ ನಿನ್ನ ಅಭಿಮತವು ತಿಳಿಯಿತು ಕೃಷ್ಣ. ಅಜ್ಞಾತ ವಾಸದ ನೆಪದಲ್ಲಿ ಅರ್ಜುನನು ಬಳೆ ತೊಟ್ಟನು. ಈಗ ಸಂಧಿ ಹೆಸರಲ್ಲಿ ನಮ್ಮೆಲ್ಲರಿಗೂ ಬಳೆ ತೊಡಲು ಅವಣಿಸುತ್ತಿರುವೆಯಾ? ಯಾದವಗ್ರಣಿ, ಪಾಂಡುಪುತ್ರದ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶವೇಕೆ? ನೀನು ನಿಜವಾಗಿಯೂ ಡಿಂಬಪತಿಯೇ? ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನಾಡುವುದಾದರೆ ಹೇಗೆ? ಸ್ವಲ್ಪ ಸಮಾಧಾನ ನನ್ನ ಮಾತನ್ನು ಪೂರ್ಣವಾಗಿ ಕೇಳು ಭೀಮಸೇನ. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಜೆ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ವಿಚಾರವೂ ಒಂದಿರುವುದು. ನನಗೊಪ್ಪುವ ವಿಚಾರ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಿಯೊಡನೆ ಈ ಪ್ರಚಂಡ ಭೀಮನಿಂದ ಸಂಬಂಧವಿರುವುದು, ಅತ್ಯಂತ ನಿಕಟಕರವಾದ ಸಂಬಂಧವಿರುವುದು. ಕೃಷ್ಣ, ಸಭೆಯಲ್ಲಿ ಏನು ನಡೆಯಿತು? ಯಾರು ಯಾರು ಒಪ್ಪಿದರು ಪರಮಾತ್ಮ? ಅದವರು ಆ ದುರ್ಯೋಧನ ಅವನೂ ಸಹ ಒಪ್ಪಿದನು. ಕೃಷ್ಣ, ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿತ್ತು, ಅದನ್ನು ಸಾಧಿಸಿದೆ. ಸಹೋದರರೇ, ಈ ಅಪೌರುಷ ವರ್ತನೆಯ ಪುರಸ್ಕಾರವನ್ನು ನೀವೇ ಹೊಂದಿಸಿರಿ. ಅದರಲ್ಲಿ ಈ ಭೀಮನಿಗೆ ಯಾವ ಭಾಗವೂ ಬೇಡ. ಯಾಜ್ಞಸೇನಿ, ಏಕೆ ಚಿಂತಿಪೆ ನಂದಿನಿ, ಏಕೆ ಚಿಂತಿಪೆ ನಂದಿನಿ, ಭಯವ ಬಿಡು ಪಲ್ಕಾಲೆ ಪರಮ ಸಜ್ಜನೆ, ಏಕೆ ಚಿಂತಿಪೆ ನಂದಿನಿ. ದರಜುರುಳ ಕುರುಪತಿಯ ತೊಡೆ ಮುರಿದು ತರುವೆ, ದರಜುರುಳ ಕುರುಪತಿಯ ತೊಡೆ ಮುರಿದು ಹೊರಬರುವೆ. ತರುಮಲ ಅಂದವರನ್ನು ಹೊಯ್ದು ಬಿಡಲು ದಳೆಯಳ, ತರುಮಲ ಅಂದವರನ್ನು ಹೊಯ್ದು ಬಿಡಲು ದಳೆಯಳು. ಕೊಡಗಟ್ಟೆ ಅಣ್ಣ, ಕೊಡಗಟ್ಟೆ ನೋಡಿದೆಯಾ? ಎಡಗಟ್ಟೆ ನಿಲ್ಲುವೆ, ಕೊಡಗಟ್ಟೆ ಎಡಗಟ್ಟೆ ಎಡಗಟ್ಟೆ ನಿಲ್ಲುವೆ. ಏಕೆ ಚಿಂತಿಪೆ ನಂದಿನಿ, ಭಯವ ಬಿಡು ಪಂಚಾಲೆ ಪರಮ ಸಜ್ಜನೆ. ವಿಭಿನ್ನವಾಸ ಭವನದ ಮರೆಯುವನೆ ಕರುಣಿಗೆ, ವಿಭಿನ್ನವಾಸ ಭವನೆಯ ಮರೆಯುವನೆ ಕರುಣಿಗೆ. ಕಬಳದಾದ ವಂಚಕರ ಹೃದಯವನ್ನು ಸೀಳುವೆ. ಪಾಂಚಾಲೆ, ಕಬಳದಾದ ವಂಚಕರ ಹೃದಯವನ್ನು ಸೀಳುವೆ. ಕೊಡಗಟ್ಟೆ ಕೊಡಗಟ್ಟೆ ಎರಡಕ್ಕೆ ನಿಲ್ಲುವೆ, ಕೊಡಗಟ್ಟೆ ಕೊಡಗಟ್ಟೆ ಎರಡಕ್ಕೆ ನಿಲ್ಲುವೆ. ಏಕೆ ಚಿಂತಿಪೆ ನಂದಿನಿ. ಯಾಜ್ಞಸೇನೆ, ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ಈಡೇರಿಸುವನು. ಭೀಮಸೇನ, ನೀನು ನಿಜವಾಗಿ ಡಿಂಬಪತಿ. ಸ್ವಲ್ಪ ಸಮಾಧಾನ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವುದು. ದುರ್ಯೋಧನನ ಸಂದೇಶ? ಹಾಗಾದರೆ ಖಂಡಿತವಾಗಿಯೂ ಅದು ಸಂಧಿ ಅಲ್ಲ. ಕೃಷ್ಣ, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ,
ನಿಂತಲ್ಲಿಯೇ ಹೇಳಿಬಿಡು ಕೃಷ್ಣ. ನೀನು ಕೈ ಕಟ್ಟಿ ಕುಳಿತುಕೊಳ್ಳದೆ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸವೇಕೆ? ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು ಭೀಮಸೇನ. ಆಯಿತು ಕೃಷ್ಣ, ಇದು ನಿನ್ನ ಅಪೇಕ್ಷೆ ಅಂತೆ ಕೂರುವೆನು. ಆದರೆ ಕ್ಷಣ ಮಾತ್ರ. ಹಾಗೇ ಆಗಲಿ. ಈ ಗದೆಯನ್ನು ಕ್ಷಣಕಾಲ ದೂರ ಇಡು. ಭೀಮಸೇನ, ಈಗ ನೀನು ನನ್ನ ಬಂದಿ. ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲೇ. ಹಾಗಾದರೆ ಈ ಗದೆಯನ್ನು ಕ್ಷಣಕಾಲ ದೂರ ಇಡು. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ನೀನು ಹಿಡಿಯಿರು. ರಾಜಮೇಶಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತು. ಇದರಿಂದ ಇದರಿಂದ ದ್ರುಪದ ನಂದಿನಿ ದೋರದೆ ಕೊಲ್ಲೆಸುವೆ ದುರ್ಮದಾಂಡ ಕೌರವರನು ನಾ. ದ್ರುಪದ ನಂದಿನಿ ದೋರದೆ ಕೊಲ್ಲೆಸುವೆ ದುರ್ಮದಾಂಡ ಕೌರವರನು ನಾ. ಚಲದಿ ಪಾಂಡವರ ರಣದೊಳು ಮೆರೆಯಿಸಿ, ಜಲದಿ ಪಾಂಡವರ ರಣದೊಳು ಮೆರೆಯಿಸಿ ತ್ವರಿತದಿ ನಿನ್ನಯ ಶಿರಮುಡಿ ಕಟ್ಟಿಸುವೆ. ತ್ವರಿತದಿ ನಿನ್ನಯ ಶಿರಮುಡಿ ಗಟ್ಟಿಸುವೆ. ದ್ರುಪದ ನಂದಿನಿ ದೂರದೆ ಕೊಲ್ಲೆಸುವೆ ದುರ್ಮದಾಂಡ ಕೌರವರನು ನಾ. ದುರುಳ ದುಶಾಸನನ ಕರುಳನ್ನು ಅರಿಸುವೆ. ದುರುಳ ದುಶಾಸನನ ಕರುಳನ್ನು ಅರಿಸುವೆ. ತ್ವರಿತದಿ ನಿನ್ನಯ ಶಿರಮುಡಿ ಗಟ್ಟಿಸುವೆ. ತ್ವರಿತದಿ ನಿನ್ನಯ ಶಿರಮುಡಿ ಗಟ್ಟಿಸುವೆ. ದ್ರುಪದ ನಂದಿನಿ ದೂರದೆ ಕೊಲ್ಲೆಸುವೆ ದುರ್ಮದಾಂಡ ಕೌರವರನು ನಾ. ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೇನೋ ನೋಡು. ಏನಿದು ಪರಿಹಾಸ್ಯ ಅಣ್ಣ? ಪರಿಹಾಸನೇ ಏನಿಲ್ಲ. ಈಗ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಭೀಮಸೇನ, ನನ್ನ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನ ಅಪೇಕ್ಷೆ ಎಂದೇ ನನ್ನ ಕೈಗಳನ್ನು ಬಂಧಿಸು. ಪ್ರಿಯ, ನಿಮ್ಮ ಪರಾಕ್ರಮವನ್ನು ತೋರಿಸಿ. ಈಗ ಕೇಳಿರಿ ಎಲ್ಲರೂ. ಭೀಮಸೇನ, ರಾಜಮಹಿಷಿ, ಧರ್ಮನಂದನ, ಕಿರೀಟಿ, ಈ ದಿನ ಭೀಮಸೇನನ್ನು ಬಂಧಿಸಿರುವ ಈ ಹಗ್ಗವು ರಾಜಸಭೆಯಲ್ಲಿ ನನ್ನ ಪ್ರತ್ಯಾಂಗಗಳನ್ನು ಬಂಧಿಸಲು ಅನುಗುಣವಾಯಿತು. ಯಾರು ಮಾಡಿದರೆ ಈ ಕಾರ್ಯ ಪರಮಾತ್ಮ? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ಯಾರು ಆ ದುರಾತ್ಮರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ದುಶ್ಯಾಸನನು ನೆರವೇರಿಸಿದನು. ಇಂತಹ ಸಾಹಸವು ಮತ್ಯಾರಿಂದ ಸಾಧ್ಯ? ಯಾಕೆ ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿದೆ. ಸಹೋದರರೇ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ,
ದುರ್ಯೋಧನನು ಸಂಧಾನಕ್ಕೆ ಹುಟ್ಟವರನ್ನು ಕೊಟ್ಟು ಕೇಳಿರಿ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಆತ್ಮಾನದಲ್ಲಿ ದೊರಕುವುದಂತೆ. ಪರಮಾತ್ಮ, ಧರ್ಮಾನಂದನ, ನಿನಗೋದಯ ಬಾರದೆ ಪರಮಾತ್ಮ ಕನಿಕರ ಬರಲಿಲ್ಲವೇ? ಪರಮಾತ್ಮ ಕನಿಕರ ಬರಲಿಲ್ಲವೇ? ನಿನಗೋ ದಯ ಬಾರದೆ ಪರಮಾತ್ಮ ಕನಿಕರ ಬರಲಿಲ್ಲವೇ? ಪರಮಾತ್ಮ ಕನಿಕರ ಬರಲಿಲ್ಲವೇ? ಗಜಮುಖದ ರಸನೆ ಸುಜನರ ಪರೆವರೆ, ಗಜಮುಖದ ರಸನೆ ಸುಜನರ ಪರೆವರೆ, ತ್ರಿಜಗವಂದಿತ ಭಕ್ತ ಶಿವ ಭಕ್ತರ ದೇವ. ತ್ರಿಜಗವಂದಿತ ಭಕ್ತ ಶಿವ ಭಕ್ತರ ದೇವ. ನಿನಗೋ ದಯ ಬಾರದೆ ಪರಮಾತ್ಮ ಕನಿಕರ ಬರಲಿಲ್ಲವೇ? ಪರಮಾತ್ಮ ಕನಿಕರ ಬರಲಿಲ್ಲವೇ? ಸಂಸಾರಿಗಳು ನಾವು ಹಿಂಸೆಯಿಂದಿರುವೆವು. ಸಂಸಾರಿಗಳು ನಾವು ಹಿಂಸೆಯಿಂದಿರುವೆವು. ಅಂಸಾಕ್ಷರ ಶಯನೆ ಶವ ಉತ್ತರಿಸು. ಅಂಸಾಕ್ಷರ ಶಯನೆ ಶವ ಉತ್ತರಿಸು. ನಿನಗೂ ದಯ ಬಾರದೆ ಪರಮಾತ್ಮ ಕನಿಕರ ಬರಲಿಲ್ಲವೇ? ಪರಮಾತ್ಮ ಕನಿಕರ ಬರಲಿಲ್ಲವೇ? ಕೃಷ್ಣ ಕೃಷ್ಣ. ಈ ಸಂದೇಶಕ್ಕೆ ನಮ್ಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನನ್ನ ಪ್ರಯತ್ನಗಳನ್ನು ವಿಫಲವಾಗಿ ಮಾಡಿ ಮುಂದೆ ನಿಂತಿರುವುದು ಯುದ್ಧ. ನೀನು ತಿಳಿದಿರುವೆ ನಾನು ಈ ಯುದ್ಧವನ್ನು ಅಪೇಕ್ಷಿಸಿಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದ್ದೇನೆಂದು ನೀನು ತಿಳಿದಿರುವೆ ಕೃಷ್ಣ. ಯಾಜ್ಞ ಸೇನೆ, ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ಎಷ್ಟೋ ಆದರೂ ಅಣ್ಣನ ಆಜ್ಞಾಧಾರಕರು. ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ನೀನು ಮೂರು ಲೋಕದ ಗಂಡ. ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ಧರ್ಮ ಧರ್ಮ ಎಂದು ಧರ್ಮದ ಗೊಡ್ಡು ನೀನು. ಕೃಷ್ಣ, ನನ್ನ ಕೈಗಳನ್ನು ಕಟ್ಟಿಸಿದವನು ನೀನು. ನೀನಾದರೂ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ಎಷ್ಟೇ ಆದರೂ ಕಂಡ ಮನೆಯವರ ಬೆಣ್ಣೆ ತೊರೆಯೋ ಕಳ್ಳ ನೀನು. ಇರಲಿ, ನೀವ್ಯಾರೂ ಬಿಡಿಸುವುದು ಬೇಡ. ನನ್ನ ಕೈಗಳನ್ನು ನಾನೇ ಬಿಡಿಸಿಕೊಳ್ಳುವೆನು. ಈಗ ಕೇಳಿರಿ ಎಲ್ಲರೂ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನದ ಒಡ್ಡೋಲಗದಲ್ಲಿ ಪಾಂಡವರ ದುರ್ದೈವವು ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನದಿಂದ ಅಪಮಾನಿತಳಾಗಿ ಕಣ್ಣೀರಿಡಿದ ಮುಕ್ತ ಕೇಶಿಯಾಗಿ ನಿಂತಿದ್ದ ಪಾಂಚಾಲಿಯ ರಾಜನಂದಿನಿಯ ಮುಂದೆ ಪ್ರತಿಜ್ಞೆ ಮಾಡಿದನು. ಇಂದು ಯುದ್ಧ ಸನ್ನದ್ಧವಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುವೆನು.
ಕಣದಾಹ ಮುಂಚಿಕೊಳ್ಳುವೆ ಪರಮಾತ್ಮ. ಬಲು ಸೌಂದರ್ಯಗಳ ಹೇಳಿಗಳನ್ನು ಎಡ ಚಂದ್ರನಿಗೆ ತಲೆಗಳ ಗೆಲುವಿರಣದಾಹ ಮುಂಚಿಕೊಳ್ಳುವೆ ಕಣದಾಹ ಮುಂಚಿಕೊಳ್ಳುವೆ. ಪಾಂಡವರ ರತಿಯ ಕುರುಬನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಬೇಳೆ. ಪಾಂಡವರ ರತಿಯ ಕುರುಬನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಬೇಳೆ. ಚಂಡ ಎಲುಬುಗಳ ತೊಂಡರಿಗೆ ದಂಡಿ ಗೌತಣವ ಮಾಡಿಸುವೆ. ಚಂಡ ಎಲುಬುಗಳ ತೊಂಡರಿಗೆ ದಂಡಿ ಗೌತಣವ ಮಾಡಿಸುವೆ. ಗೌರವ ಗೌರವೋಡದನ್ನು ಆರ್ಪಡಿದೆ. ಪ್ರೇಮನ ಕಥೆಯ ಪ್ರಸಂಗವನ್ನು ಸಾಪಡಿದೆ. ಪ್ರೇಮನ ಕಥೆಯ ಪ್ರಸಂಗವನ್ನು ಸಾಪಡಿದೆ. ದಪ್ಪದಿಂದ ಕೊಡುವರ ಕಾವಳ ಬಿಡಿದು ದಪ್ಪದಿಂದ ಕೊಡುವರ ಕಾವಳ ಬಿಡಿದು ಗೆರೆಗೆರೆ ತಪ್ಪಡಿದೆ. ಬಲು ಸೌಂದರ್ಯಗಳ ಹೇಳಿಗಳನ್ನು ಎಡೆ ತಂದು ನನಗೆ ತಲೆಗಾಲ ಗೆಲುವಿನ ದಾಹ ಮುಗಿಸಿಕೊಳ್ಳುವೆ ಕಣದಾಹ ಮುಗಿಸಿಕೊಳ್ಳುವೆ. ಈಗ ಕೇಳಿರಿ ಎಲ್ಲರೂ ನನ್ನ ಪ್ರತಿಜ್ಞೆಯನ್ನು. ಆ ದುರುಳ ದುಶ್ಯಾಸನ ಒಡವನ್ನು ಒಗೆದು ಹೃದಯದಿಂದ ಚಿಮ್ಮುವ ಬಿಸಿ ರಕ್ತದಿಂದ ಪಾಂಚಾಲಿಯ ಮುಡಿ ಕಟ್ಟಿಸುವೆನು. ಇದು ಶ್ರೀಕೃಷ್ಣನ ಪಾದ ಸಾಕ್ಷಿ ಅಣೆಗೂ ಸತ್ಯ ಸತ್ಯ ಸತ್ಯ. ಬವರೋಗ ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ. ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ. ಬಹು ಜನ್ಮದಾತನೆ ನಿನಗೆ ನಮೋ. ಸೂರ್ಯ ನಮೋ ಸೂರ್ಯ ನಮೋ ನಿನಗೆ ನಮೋ. ಬಲ್ಲವನು ನೀನಾಗಿ ಎಲ್ಲವನು ತಿಳಿದಿರುವೆ. ಬಲ್ಲವನು ನೀನಾಗಿ ಎಲ್ಲವನು ತಿಳಿದಿರುವೆ. ಕೊಲ್ಲದಿರು ಕುಲದಲ್ಲಿ ಬೆಂದಿಹೆನು ನೋವಿನಲಿ. ಕೊಲ್ಲದಿರು ಕುಲದಲ್ಲಿ ಬೆಂದಿಹೆನು ನೋವಿನಲಿ. ತಲೆ ಹಿಡುವೆ ಪಾದದಲ್ಲಿ ಕುಲ ತಿಳಿಸು ಕರುಣದಲ್ಲಿ. ತಲೆ ಹಿಡುವೆ ಪಾದದಲ್ಲಿ ಕುಲ ತಿಳಿಸು ಕರುಣದಲ್ಲಿ. ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ. ಬಹು ಜನ್ಮದಾತನೆ ನಿನಗೆ ನಮೋ. ಸೂರ್ಯ ನಮೋ ಸೂರ್ಯ ನಮೋ ನಿನಗೆ ನಮೋ. ಸಲ್ಲದ
ಮಾತಾಡಿ ಅಲ್ಲಗಳೆಯುವ ಜನರು. ಸಲ್ಲದ ಮಾತಾಡಿ ಅಲ್ಲಗಳೆಯುವ ಜನರು. ಎಲ್ಲಿ ಹೋದರು ಹೀನ ಕುಲದವನು ಎನ್ನುವರು. ಎಲ್ಲಿ ಹೋದರು ಹೀನ ಕುಲದವನು ಎನ್ನುವರು. ಹಿಂದೇಗೆ ಈ ಮೌನ ಕೊಡು ತಂದೆ ಕುಲಮಾನ. ಹಿಂದೇಗೆ ಈ ಮೌನ ಕೊಡು ತಂದೆ ಕುಲಮಾನ. ಭವರೋಗ ವೈದ್ಯಾಶ್ರೀ ಸೂರ್ಯ ನಮೋ. ಬಹುಜನ್ಮದಾತನೆ ನಿನಗೆ ನಮೋ. ಸೂರ್ಯ ನಮೋ, ಸೂರ್ಯ ನಮೋ, ನಿನಗೆ ನಮೋ. ಪರಮಾತ್ಮನು ಹೇಳಿದ ಸ್ಥಾನವಿದೆ, ಅಲ್ಲಿ ನಿನ್ನ ಜನ್ಮದ ರಹಸ್ಯವನ್ನು ತಿಳಿವೆ ಎಂದು ಹೇಳಿದನು. ಆ ರಹಸ್ಯವೇನು ದೇವ? ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಜಗತ್ತನ್ನು ನೀ ಬೆಳಗುತ್ತಿರುವೆ. ನೀನು ಆ ರಹಸ್ಯವನ್ನು ಖಂಡಿತವಾಗಿ ತಿಳಿದಿರಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉತ್ತರಿಸು ದೇವ. ಓಂ ಸೂರ್ಯದೇವಾ, ಓಂ ಕಶ್ಯಪ ಬ್ರಹ್ಮತನಯ, ಓಂ ಅರುಣ ಸಹಾಯ, ಓಂ ದೇವ ಪೂಜಿತ, ಓಂ ಸೂರ್ಯದೇವಾ, ಓಂ ಸೂರ್ಯದೇವಾ. ನೀನ್ಯಾರು ತಾಯಿ? ಅಲ್ಲದೆ ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸುತ್ತಿರುವೆ? ಕರ್ಣ, ನೀನು ಸರ್ವಸಾಕ್ಷಿಯಾಗಿ ಪೂಜಿಸುತ್ತಿರುವ ಆ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ತೋರಿಸಿದ ಮೊದಲ ಸ್ತ್ರೀಯಳು ನಾನು. ನೀನು ಏನು ಹೇಳುತ್ತಿರುವೆಯೋ ನನಗೆ ಒಂದೂ ತಿಳಿಯದು. ಆದರೆ ನಿನ್ನ ಕಣ್ಣುಗಳ ಕರುಣಾ ದೃಷ್ಟಿಯಿಂದ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿದೆ. ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಮರೆತು ಹೋಗಿದ್ದ ನನ್ನ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸುತ್ತಿದೆ. ತಾಯಿ, ನೀನ್ಯಾರು? ನಮ್ಮಿರುವರ ಸಂಬಂಧವೇನು? ನನ್ನ ಜನ್ಮದ ವೃತ್ತಾಂತವನ್ನು ನೀನು ತಿಳಿಸಬಲ್ಲೆಯಾ? ಈ ನಿರ್ಭಾಗ್ಯಳನ್ನು ಕುಂತಿ ಎನ್ನುವರು. ಕುಂತಿ ಅರ್ಜುನನ ತಾಯಿ? ಹೌದು ಕರ್ಣ, ನಿನ್ನ ವೈರಿ ಅರ್ಜುನನ ತಾಯಿ ಕರ್ಣ. ಆದ್ರೆ ಈ ಕುಂತಿಯು ಮಾತ್ರ ನಿನ್ನ ಪಿತೃಭಕ್ತಿಯಿಂದ ದದ್ದರ್ಥಳಾಗಿರುವಳು. ರಾಜಮಾತೆ, ನೀನು ಏಕಾಂಗಿಯಾಗಿ ಈ ಗಂಗಾ ತೀರಕ್ಕೆ ಏಕೆ ಬಂದಿರುವೆ? ಕರ್ಣ, ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇರುವುದು. ಏನು? ನನ್ನಲ್ಲಿ ಭಿಕ್ಷೆ? ಹೌದು ಕರ್ಣ. ನಿನ್ನ ಅಭಿಷ್ಟವೇನು ತಾಯಿ? ಕ್ಷತ್ರಿಯ ಧರ್ಮಕ್ಕೆ ವಿರುದ್ಧವಿಲ್ಲದಿರುವ ಏನನ್ನಾದರೂ ಕೇಳು, ಆನಂದದಿಂದ ನಿನ್ನ ಹಡಿದಾವರಗಳಲ್ಲಿ ಅರ್ಪಿಸುವೆನು. ಕಂದ ಕಂದ ಅಮ್ಮ, ಕಂದ ಕಂದ
ನಿನ್ನ ಮುನಿ ಮಂತ್ರದಿಂದ ಹಡೆದಿರು ನಿನ್ನ ಲೋಕಪಾಲಕ್ಕೆ ನದಿಯಲೆ ಎಸೆದೆನು. ಲೋಕಪಾಲಕ್ಕೆ ನದಿಯಲೆ ಎಸೆದೆನು. ಕೈನೀರಿನ ಆರಾಧನೆ ಈ ಜಗತ್ತಿನ ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವೆನು ಕಂದ. ಕರೆದುಕೊಂಡು ಹೋಗಲು ಬಂದಿರುವೆನು. ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವೆ ತಾಯಿ? ಕರ್ಣ, ನನ್ನ ಹೃದಯ ಮಂದಿರಕ್ಕೆ. ನನ್ನ ಹೃದಯವು ನಿನ್ನ ಪ್ರೀತಿಗಾಗಿ ಹಂಬಲಿಸುತ್ತಿರುವುದು ಕರ್ಣ. ಅಮ್ಮ ಕರ್ಣ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಕರುಣೆಯ ತೋರದೆ ಕುವರನ ಬರೆ. ಕರುಣೆಯ ತೋರದೆ ಕುವರನ ಬರೆದೆ ಎಂದಿಗೆ ಋಣವ ತೀರಿಸಲೇನ. ಎಂದಿಗೆ ಋಣವ ತೀರಿಸಲೇನ. ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸವೆಯುತ್ತೆ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ ಮಗುವಮ್ಮ ನಾನಾಗ ಏನಂದು ಸರಿ.
ಮಾಡಿದ ಅಪರಾಧ ಏನಂದು ಯಾವುದೇ ಅಪರಾಧವಿಲ್ಲ ಭಗಿನಿ, ಯಾವುದೇ ಅಪರಾಧವಿಲ್ಲ. ನಾ ಮಾಡಿದ ಅಪರಾಧ ಏನಂದು ತಾಯಿ ಅಕ್ಷಮವೆನಿಸೆ ಜೀವವ ತ್ಯಜಿಸೆ ಅಕ್ಷಮವೆನಿಸೆ ಜೀವವ ತ್ಯಜಿಸೆ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಐವರ ಮಾತೆ ಕೊರತೆ ಐವರ ಮಾತೆ ನಿನಗಿರುವೆ ಕೊರತೆ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರುಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ 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 ಅಮ್ಮ ಅಮ್ಮ 5 ಜನ ವೀರಪುತ್ರರನ್ನು ಪಡೆದ ಭಾಗ್ಯವತಿ ಜನನಿ ನಿನ್ನ ಹೃದಯದಲ್ಲಿ ಈ ಹೀನ ಕುಲದ ಸೂತ ಪುತ್ರ ಕರ್ಣನಿಗೆ ಸ್ಥಾನವಿರುವುದೇ? ಹೌದು ಕರ್ಣ, ನಿನಗೆ ಮೊದಲನೆಯ ಸ್ಥಾನವಾಗಿರುವುದು. ಆದರೆ ಯಾವ ಅಧಿಕಾರದಿಂದ ನಾನು ಅಂತಹ ಸ್ಥಾನವನ್ನು ಹೊಂದಿರುವೆನಮ್ಮ? ದೇವರು ಕೊಟ್ಟ ಅಧಿಕಾರದ ಬಲದಿಂದ. ಕರ್ಣ, ನಾನು ನಿನ್ನ ತಾಯಿ, ನೀನು ನನಗೆ ಜ್ಯೇಷ್ಠ ಪುತ್ರ. ಕರ್ಣ, ಜ್ಯೇಷ್ಠ ಪುತ್ರ. ದಾತೆ ನೀನೇನ ಅತಭಾಗ್ಯ ಕರ್ಣ ತಂದೆ ಯಾರಮ್ಮ ಅಡೆದಾತೆ ನೀನೇನ ಅತಭಾಗ್ಯ ಕರ್ಣನನು ತಂದೆ ಯಾರಮ್ಮ ಅಮ್ಮ ಜನನಿ ತಾಯೇ ಅಮ್ಮ ತಂದೆ ಇಲ್ಲದ ಮೇಲೆ ತನ್ಮಯಲೇಗಾದೆ ಅಮ್ಮ ತಂದೆ ಇಲ್ಲದ ಮೇಲೆ ತನ್ಮಯಲೇಗಾದೆ ಅದ ನೀನು ಹೆದರಿಸದೆ ಅದ ಭಾಗ್ಯನಾದೆ ಅದ ನೀನು ಹೆದರಿಸದೆ ಅದ ಭಾಗ್ಯನಾದೆ ತಂದೆ ಯಾರಮ್ಮ ಅಡೆದಾತೆ ನೀನೇನ ಅದ ಭಾಗ್ಯ ತಂದೆ ಯಾರಮ್ಮ ಲೋಕದ ಜನರೆಲ್ಲ ಆಡಿ ಕೊಂಡಾಡಿದರು ಲೋಕದ ಜನರೆಲ್ಲ ಆಡಿ ಕೊಂಡಾಡಿದರು ಮಗನೆಂಬ ಮಮಕಾರ ನಿನಗಿಲ್ಲವಾಯ್ತೆ ಮಗನೆಂಬ ಮಮಕಾರ ನಿನಗಿಲ್ಲವಾಯ್ತೆ ತಂದೆ ಯಾರಮ್ಮ ಅಡೆದಾತೆ ನೀನೇನ ಅತ ಭಾಗ್ಯ ಕರ್ಣನನು ತಂದೆ ಯಾರಮ್ಮ ಅಮ್ಮ ಜನನಿ ತಾಯೇ ಅಮ್ಮ
ಇದೇನು ಕನಸೆ ದೇವ? ಎತ್ತ ತಾಯಿಯಿಂದ ತ್ಯಜಿಸಲ್ಪಟ್ಟವನಾಗಿ ನಾನು ಹತೀರಥನಿಗೆ ಗಂಗಾಜಲದಲ್ಲಿ ಸಿಕ್ಕಿದೆನೆಂದು ಜನರು ಹೇಳುತ್ತಿದ್ದರು. ಕಳೆದು ಹೋದ ನನ್ನ ತಾಯಿಯು ಕೆಲವು ವೇಳೆ ಕನಸಿನಲ್ಲಿ ನನಗೆ ಹವಕುಂಠನವತಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಳು. ಪರದೆಯನ್ನು ಕಿತ್ತ ಮುಖವನ್ನು ನೋಡುವುದರೊಳಗಾಗಿ ನನಗೆ ಎಚ್ಚರವಾಗುತ್ತಿತ್ತು. ಈ ದಿನ ಕನಸಿನ ಮಾಯಾರೂಪವು ಮೂರ್ತಿ ಹೊತ್ತಾಗಿ ನನ್ನ ಕಣ್ಣುಗಳ ಮುಂದೆ ನಿಂತಿರುವುದೇ, ಅಥವಾ ನಾನು ಎಚ್ಚರದಲ್ಲಿ ಕನಸು ಕಾಣುತ್ತಿರುವೆನೆ? ನೋಡು ದೇವಿ, ಸಂಜೆಯು ಕಳೆದು ಹಿರುಳಿನ ನಸು ಮುಸುಕಿನಿಂದ ಕೂಡಿದ ಗಂಗೆಯ ಹಾಚೀನ ದಡದಲ್ಲಿ ನಿನ್ನ ಮಕ್ಕಳ ಸೈನ್ಯವು ಶಿಬಿರವು ಸಾವಿರಾರು ದೀಪಗಳಿಂದ ಬೆಳಗುತ್ತಿದೆ. ಮತ್ತು ಈ ಪಾರ್ಶ್ವದಲ್ಲಿ ಕೌರವರ ಅಸಂಖ್ಯಾತ ದೀಪಾರಾಜಿಯು ಶೋಭಿಸುತ್ತದೆ. ನಾಳೆ ಪ್ರತಃ ಕಾಲ ಪ್ರಾರಂಭವಾಗುವ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಮ್ಮ ಉಭಯ ಸೈನ್ಯಗಳು ಹೋರಾಡಬೇಕು. ಆದರೆ ಯುದ್ಧದ ಹಿಂದಿನ ರಾತ್ರಿ ನನ್ನ ಶತ್ರುವಾದ ಅರ್ಜುನನ ತಾಯಿಯು ನನ್ನ ಬಳಿಗೆ ಬಂದು ಧೀರಾವಾಣಿಯಿಂದ ನನ್ನ ಮನಸ್ಸಿನ ಪ್ರಸಕ್ತ ಮಾತು ಪ್ರೇಮವನ್ನು ಎಚ್ಚರಿಸುತ್ತಿದ್ದಳು. ಅವಳ ಕರುಣಾದೃಷ್ಟಿಯಿಂದ ನನ್ನ ಹೃದಯವು ಚೇತನ ಹೊಂದಿ ನನ್ನ ಶತ್ರುಗಳಾದ ಪಾಂಡುಪುತ್ರರನ್ನು ಸಹೋದರರೆನ್ನಲು ಆಲಂಗಿಸಲು ತವಕಿಸುತ್ತಿರುವುದು. ಹಾಗಾದರೆ ತಡ ಮಾಡಬೇಡ, ಹೀಗಲೇ ಹೊರಟು ಹೋಗೋಣ. ಅಮ್ಮ, ಬರುವೆನು ತಾಯಿ. ಸೂಜಿಗಲ್ಲನ್ನು ಕಂಡ ಕಬ್ಬಿಣದ ತುಂಡಂತೆ ನಿನ್ನ ಆತ್ಮವು ನನ್ನನ್ನು ನಿನ್ನ ಕಡೆಗೆ ಸೆಳೆಯುತ್ತಿರುವುದು. ನಾನು ಆನಂದದಿಂದ ನಿನ್ನ ಸಂಗಡ ಬರುವೆನು ತಾಯಿ. ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವೆ ತಾಯಿ? ನದಿಯ ದಡದ ಆಚೆ ಅಲ್ಲಿ ಪಾಂಡವರು ನಮಗಾಗಿ ಕಾಯುತ್ತಿರುವರು. ಅಮ್ಮ, ಅಲ್ಲಿ ನಾನು ನನ್ನ ಕಳೆದು ಹೋದ ತಾಯಿಯನ್ನು ಪುನಃ ಪಡೆಯುವೆನೆ. ಪಡೆಯುವೆ ಕಂಡ, ಅಮ್ಮ, ಖಂಡಿತವಾಗಿಯೂ ಪಡೆಯುವೆ. ಅಮ್ಮ, ಕರ್ಣನಿಗೆ ತಾಯಿ ಯಾರಮ್ಮ, ತಾಯಿ ಯಾರಮ್ಮ, ಆ ತಾಯಿ ಯಾರಮ್ಮ? ಪಾಪಿಯಾದ ಕರ್ಣನಿಗೆ ತಾಯಿ ಯಾರಮ್ಮ, ತಾಯಿ ಯಾರಮ್ಮ, ಆ ತಾಯಿ ಯಾರಮ್ಮ? ಅಮ್ಮ, ನಾನು ನಿನಗೆ ಮಾಡಿದ ಮೋಸವೇನಮ್ಮ, ನಾನು ನಿನಗೆ ಮಾಡಿದ ನ್ಯಾಯವೇನಮ್ಮ? ನಾನು ನಿನಗೆ ಮಾಡಿದ ಮೋಸವೇನಮ್ಮ, ನಾನು ನಿನಗೆ ಮಾಡಿದ ಅಪರಾಧವೇನಮ್ಮ? ಅಮ್ಮ, 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 ಈ ಪಾಪಿಯಾದ ಕರ್ಣನಿಗೆ ತಾಯಿ ಯಾರಮ್ಮ, ತಾಯಿ ಯಾರಮ್ಮ, ಆ ತಾಯಿ ಯಾರಮ್ಮ? ಅಮ್ಮ, ಈ ಭೂತ ಕುಲದ ಕರ್ಣನೆಂದು ಜನರು ಜರಿವರು, ಹೀನ ಕುಲದ ಕರ್ಣನೆಂದು ಜನರು ಜರಿವರು.
ನಾನು ನಿನಗೆ ಮಾಡಿದ ದ್ರೋಹವೇನಮ್ಮ, ನಾನು ನಿನಗೆ ಮಾಡಿದ ಅಪರಾಧವೇನಮ್ಮ. ಅಮ್ಮ ಅಮ್ಮ ಅಮ್ಮ, ಈ ಪಾಪಿಯಾದ ಕರ್ಣನಿಗೆ ತಾಯಿ ಯಾರಮ್ಮ, ತಾಯಿ ಯಾರಮ್ಮ, ಆ ತಾಯಿ ಯಾರಮ್ಮ. ಅಮ್ಮ, ಹಾಗಿದ್ದರೆ ನನ್ನನ್ನು ತ್ಯಜಿಸಿದ್ದೇಕೆ ತಾಯಿ? ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಅಪಮಾನದ ವಿರುದ್ಧ ಕ್ಷೇತ್ರದಲ್ಲಿ ವಿಭಿನ್ನ ಸಮಾರೋಹಣದಲ್ಲಿ ನನ್ನನ್ನು ಬಿಟ್ಟು ಏಕೆ ತಾಯಿ? ಅಮ್ಮ, ಕರ್ಣಾರ್ಜುನರ ಸೋದರ ಸ್ನೇಹವನ್ನು ನಾಶ ಮಾಡಿ ಅವರಿರುವರ ಮಧ್ಯೆ ಈ ದ್ವೇಷದ ಕಮರಿಯನ್ನು ಏಕೆ ಸೃಷ್ಟಿಸಿದೆ ತಾಯಿ? ಏಕೆ ಸೃಷ್ಟಿಸಿದೆ ಅಮ್ಮ? ಏಕೆ ಮಾತನಾಡುವುದಿಲ್ಲ? ನೋಡು, ಈ ಗಂಭೀರಂದಹಾಕಾರವು ಭೂಮಿಯನ್ನು ಆವರಿಸುವಂತೆ ನಿನ್ನ ಲಜ್ಜೆಯು ನನ್ನ ಜೀವನವನ್ನು ಅಂಧಕರ್ಮಯವಾಗಿ ಮಾಡಿದೆ. ನನಗೆ ಉತ್ತರ ಕೊಡಲು ಇಷ್ಟ ಇಲ್ಲವೇ? ಹೋಗಲಿ ಬಿಡು, ನನ್ನ ಪ್ರಶ್ನೆಯು ನಿರುತ್ತರವಾಗಿಯೇ ಉಳಿಯಲಿ. ನಾನು ಯಾವ ಅಪರಾಧಕ್ಕಾಗಿ ನಿನ್ನ ಮಾತೃ ಪ್ರೇಮದಿಂದ ವಂಚಿತನಾದೆ ಎಂಬುದನ್ನು ತಿಳಿಸದಿದ್ದರೆ ಹೋಗಲಿ ಬಿಡು. ಆದರೆ ಈ ದಿನ ನೀನು ನಿನ್ನ ಕೈಯಾರೆ ನುಚ್ಚು ನೂರು ಮಾಡಿದ ಆ ಸ್ವರ್ಗಕ್ಕೆ ನನ್ನನ್ನು ಪುನಃ ಕರೆದುಕೊಂಡು ಹೋಗಲು ಏಕೆ ಬಂದಿರುವೆ ತಾಯಿ? ಏಕೆ ಬಂದಿರುವೆ? ಕ್ಷಮಿಸಿಬಿಡು ಅಮ್ಮ, ನಿನ್ನನ್ನು ಹೊಳಬೇಡ ತಾಯಿ, ನಾನು ನಿನ್ನನ್ನು ಕ್ಷಮಿಸುವೆನು. ಗಂಗೆಯ ಪವಿತ್ರ ಜಲದಂತೆ ನನ್ನ ಕ್ಷಮೆಯು ನಿನ್ನ ದುಃಖದಾಹವನ್ನು ನಾಶ ಮಾಡಲಿ. ನಾನು ಪುನಃ ನಿನ್ನನ್ನು ಹೊಂದುವ ಇಚ್ಛೆಯಿಂದ ಇಲ್ಲಿಗೆ ಬಂದಿಲ್ಲ ಕೈಲ. ನಿನಗೆ ನೀಡಬೇಕಾದ ಗೌರವವನ್ನು ಮತ್ತೆ ನೀಡಲು ಬಂದಿರುವೆನು. ಅಮ್ಮ, ನಾನು ಸೂತ ಪುತ್ರನಾಗಿ ಬೆಳೆದನು, ಸೂತ ಪುತ್ರನಾಗಿಯೇ ಉಳಿಯುವೆನು. ನನಗೆ ಮತ್ತಾವ ಹೆಚ್ಚಿನ ಗೌರವ ಬೇಡ ತಾಯಿ, ಮತ್ತಾವ ಹೆಚ್ಚಿನ ಗೌರವ. ಹಸ್ತಿನಾವತಿಯ ರಾಜ ಸಿಂಹಾಸನವು ನಿನ್ನದು, ಅದನ್ನು ನೀನು ಹೊಂದಲು ಪ್ರಯತ್ನಿಸು ಕಂದ, ಪ್ರಯತ್ನಿಸು. ಅಮ್ಮ, ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ಲಭಿಸುವ ಮಾತೃಪ್ರೇಮವನ್ನು ನನಗೆ ಕೊಡಲು ನಿರಾಕರಿಸಿದ ನೀನು ನನಗೆ ಈಗ ಈ ರಾಜ್ಯ ಲೋಭವನ್ನು ತೋರಿಸುವೆಯಾ? ಅಮ್ಮ, ಎಳೆತನದಲ್ಲಿ ನಿಷ್ಕರುಣೆಯಿಂದ ಕಡಿದು ಹಾಕಿದ ಬಂದು ಪ್ರೇಮದ ಸಸಿಯು ಈಗ ಒಣಗಿ ಹೋಗಿದೆ. ಪುನಃ ಚಿಗುರುವುದಿಲ್ಲ ತಾಯಿ, ಪುನಃ ಚಿಗುರುವುದಿಲ್ಲ. ಅಂದು ಗಂಗಾ ನದಿಯಲ್ಲಿ ತೇಲಿಬಿಟ್ಟ ಶಿಶುವು ಇಂದು ತನ್ನ ಸಹೋದರರನ್ನೇ ಕೊಲ್ಲಲು ಕಾಲ ರಾಕ್ಷಸರಾಗಿ ಅವತರಿಸಿರುವುದು ಕರ್ಣ. ಅಮ್ಮ, ಜನ್ಮದಾತೆ ಪರಮ ಪುನೀತೆ. ಅಮ್ಮ, ಜನ್ಮದಾತೆ ಪರಮ ಪುನೀತೆ, ಹೃದಯದ ಮನ ದೇವತೆ, ಹೃದಯದ ಮನ ದೇವತೆ. ಅಮ್ಮ, ಮಕ್ಕಳೈವರನ್ನು ಎತ್ತಿ ಮುದ್ದಾಡಿದೆ, ಮಕ್ಕಳೈವರನ್ನು ಎತ್ತಿ ಮುದ್ದಾಡಿದೆ. ಕರುಳಿನ ಕಂದನ ಕಡಲಳು ನೋಕಿದೆ, ಕರುಳಿನ ಕಂದನ ಕಡಲಳು ನೋಕಿದೆ. ಈ ಅಪಮಾನವ ನಾ ಸಹಿಸಲಾರೆನು. ಈ ಅಪಮಾನವ ನಾ ಸಹಿಸಲಾರೆನು. ನೀ ಬಂದು ಕರೆದರು ಬರಲಾರೆನೋ ಜನನಿ. ನೀ ಬಂದು ಕರೆ
ಬರಲಾರೇನೋ ಜನನಿ ಜನ್ಮದಾತೆ ಪರಮ ಪುನೀತೆ ಹೃದಯದ ಮನ ದೇವತೆ ಹೃದಯದ ಮನ ದೇವತೆ. ಅಮ್ಮ ಮಿತ್ರ ದುರ್ಯೋಧನನ ಕೈ ಬಿಡಲಾರೆನು ಮಿತ್ರ ದುರ್ಯೋಧನನ ಕೈ ಬಿಡಲಾರೆನು ವೈರಿ ಭಾರ್ತನ ಶಿರವ ನಾ ಉಳಿಸಲಾರೆನು ವೈರಿ ಭಾರ್ತನ ಶಿರವ ನಾ ಉಳಿಸಲಾರೆನು ನೀ ಬಂದು ಕರೆದರು ಬರಲಾರೇನೋ ಜನನೇ ನೀ ಬಂದು ಕರೆದರು ಬರಲಾರೇನೋ ಜನನೇ ಜನ್ಮದಾತೆ ಪರಮ ಪುನೀತೆ ಹೃದಯದ ಮನ ದೇವತೆ ಹೃದಯದ ಮನ ದೇವತೆ. ಚಿಂತಿಸಬೇಡ ತಾಯಿ, ಈ ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮವು ನುಡಿಯುತ್ತಿದೆ. ನಾನು ಕೇವಲ ಅಶಾಂತಿ ವಿಫಲ ಕದನವನ್ನು ಹುಡುಕುತ್ತಿರುವುದೆಂಬುದನ್ನು ಬಲ್ಲೆ. ಆದರೆ ನನ್ನ ಗೆಳೆಯನನ್ನು ತ್ಯಜಿಸುವಂತೆ ಮಾತ್ರ ನನಗೆ ಹೇಳಬೇಡ ತಾಯಿ. ವೈಭವದಲ್ಲಿ ನಾನು ದುರ್ಯೋಧನನ ಗೆಳೆಯನಾಗಿದ್ದೆ. ಮುಂದೆ ಅವನಿಗಾಗುವ ದುರ್ಗತಿಯನ್ನು ನಾನು ಆನಂದದಿಂದ ಎದುರುಗೊಳ್ಳುವೆನು. ಅಮ್ಮ, ನಾನು ಅಭಿವಚನ ಕೊಡುವೆನು. ಅರ್ಜುನನ ಹೊರೆತು ಇನ್ನುಳಿದ ನಿನ್ನ 4 ಜನ ಮಕ್ಕಳ ಮೇಲೆ ನಾನು ಕೈ ಮಾಡುವುದಿಲ್ಲ. ನೀನು ನಿರ್ದಯಳಾಗಿ ಪ್ರಪಂಚದ ಅಪಮಾನದ ಹವರ್ತಕ್ಕೆ ಅನಾಥ ಶಿಶುವಿನಂತೆ ನನ್ನನ್ನು ಬಲಿಕೊಟ್ಟೆ. ಅಂದಿನಂತೆಯೇ ನಿಷ್ಠೂರ ಚಿತ್ತಳಾಗಿ ಕೌರವರೊಡನೆ ನಾನು ನಿರೀಕ್ಷಿಸುವ ದುರ್ಮರಣಕ್ಕೆ ನನ್ನನ್ನು ಬಿಟ್ಟು ಬಿಡು ತಾಯಿ. ಅಮ್ಮ, ಕರ್ಮಕ್ಕೆ ತಕ್ಕ ಶಿಕ್ಷೆ. ಕರ್ಣ, ನನ್ನದೊಂದು ಮಾತನ್ನು ನೆನೆಸಿಕೊಡುವೆಯಾ? ಕೇಳು ತಾಯಿ, ಇದರಿಂದಲಾದರೂ ನನ್ನ ಹೆತ್ತ ತಾಯಿಯ ಋಣವನ್ನು ತೀರಿಸುವೆನು. ಅಮ್ಮ, ನಾಳಿನ ಯುದ್ಧದಲ್ಲಿ ತೊಟ್ಟ ಬಾಣವ ತೊಡೆನು ನಾನಿಲ್ಲುತ್ತೆ. ಅಮ್ಮ, ತೊಟ್ಟ ಬಾಣವ ತೊಡೆನು ನಾನಿಲ್ಲುತ್ತೆ. ದಿಟ್ಟತನದಿ ಬೇಸತ್ತನೆ ಕೂಡುವೆ. ಕಣ್ಣ, ದಿಟ್ಟತನದಿ ಬೇಸತ್ತನೆ ಕೂಡುವೆ. ಕುವರನೆ ಕೇಳು ಪರಮದಯಾಳು ಮಾತೆಯ ಮಾತನೆ ಆಲಿಸುವೀರ. ಕಂದ ಮಗನೇ, ಕರ್ಣ, ಅಮ್ಮ, ನಾಳಿನ ಯುದ್ಧದಲ್ಲಿ ನೀನು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಸುಯೋಧನ, ಹೀಗಲಿಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು, ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಅಮ್ಮ, ಆಗಲಿ ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದದ್ದು ದೈವವಿಚ್ಛೆ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ.
ಅಮ್ಮ ಕರ್ಣ, ಅಮ್ಮ ಕಂದ, ಅಮ್ಮ ಎತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು ಅಮ್ಮ. ಪುನಃ ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿ ನೋಡಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸುವೆನು ತಾಯಿ, ಅತಿ ವಿನಯದಿಂದ ಪ್ರಾರ್ಥಿಸುವೆನು. ಏನೆಂಬುದಾಗಿ ಮಗನೇ? ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ದೈವವಶಾತ್ ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತಪಟ್ಟರೆ ಸತ್ಯ ಸಂಹಾರ ಧರ್ಮರಾಜನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸುವೆನು ತಾಯಿ, ಅತಿ ವಿನಯದಿಂದ ಪ್ರಾರ್ಥಿಸುವೆನು. ಅಯ್ಯ ಪರಮಾತ್ಮ, ಇಂತಹ ಸಂಕಟ ನಾಶದಿಂದ ಈ ಸಾಮ್ರಾಜ್ಯ ಉಳಿದೆ, ಆದರೆ ಇಂತಹ ಸಾಮ್ರಾಜ್ಯವು ಇನ್ನಿಲ್ಲದೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ದೈವ ಬಲ ಇಲ್ಲದ ಮನುಷ್ಯನು ಬದುಕಿದ್ದು ಪ್ರಯೋಜನವಿಲ್ಲ. ಈಗಲೇ ಯುದ್ಧ ಭೂಮಿಗೆ ಹೊರಡುವೆನು. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವವಿಚ್ಛೆ. ವಿಧಿ ನಿನ್ನ ಲೀಲೆಯು ಅಗಣಿತವಾದುದು. ಮಧುರವಾದ ವೇಣುವನದಲ್ಲಿ ಗೂಗೆಗಳ ಅಮ್ಮಂಗಳ ಸ್ವರವು ಕೇಳಿ ಬರುತ್ತಿರುವುದು. ಪ್ರಾತ ಸೂರ್ಯದೇವನನ್ನು ವಂದಿಸಲು ತಲೆ ಎತ್ತಿದಾಗ ಕರಾಳ ಧೂಮಕೇತು ಒಂದು ಧರೆಗುಳಿಯಿತು. ಇವುಗಳ ಅರ್ಥವೇನು? ಇವುಗಳು ನನ್ನ ಕುಮಾರನಿಗೆ ಯಾವ ವಿಪತ್ತನ್ನು ತಂದು ಹೊಡ್ಡುವವೋ ಕಾಣಿನಲ್ಲ. ಹೇ ವಿಧಾತ, ಇನ್ನು ಈ ಗಾಂಧಾರಿಯ ಲಲಾಟದಲ್ಲಿ ಏನೇನನ್ನು ಬರೆದಿರುವೆ ಕರ್ಣ, ಏನೇನು ಬರೆದಿರುವೆ? ಅಮ್ಮ ಅಮ್ಮ ಕುಮಾರ, ನಾನು ನಿನಗಾಗಿಯೇ ಕಾತುಳಾಗಿದ್ದೆ. ಕುಳಿತುಕೊಂಡು ಕುಮಾರ, ಆಶೀರ್ವಾದಿಸುವೆ. ಈ ದಿವಸ ಯುದ್ಧ ಕೊರಟಿರುವನು ನನಗೆ ಆಶೀರ್ವದಿಸುತ್ತೇನೆ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ನಿನಗೆ ಆಜ್ಞೆಯನ್ನು ಕೊಟ್ಟವರು ಯಾರು? ಅಮ್ಮ, ಈ ಭಾವುಗಳಲ್ಲಿ ಶಕ್ತಿ ಇರುವುದು ಈ ದುರ್ಯೋಧನ ಯಾರು ಬೇಡುವುದಿಲ್ಲ. ಕುರುಕ್ಷೇತ್ರದಲ್ಲಿ ನಮ್ಮ ಸೈನ್ಯವು ಸಮ್ಮಿಳಿತವಾಗಿ ತಿಳಿಯದೆ ಅಮ್ಮ. ತಿಳಿದಿರುವೇನು, ಆದರೆ ಅದು ನಿನ್ನ ಡಾಂಬೀಗ ಪ್ರದರ್ಶನದ ಪರಮಾವಧಿ ಎಂದು ಭಾವಿಸಿದೆನು. ಆ ಪಾಂಡವರನ್ನು ಎದುರಿಸಲು ಉಳಿದ ಆಟವೆಂದು ಭಾವಿಸಿದೆನು. ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನಿಟ್ಟು ಪುನಃ ಘೋರ ಯುದ್ಧವನ್ನು ಪ್ರಾರಂಭಿಸಿದೆನು ಮಾತ್ರ ತಿಳಿದಿರಲಿಲ್ಲ. ಯುದ್ಧವು ಅಮ್ಮ, ಯುದ್ಧವು ಕ್ಷತ್ರಿಯರ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿನಾಶ. ಕುಮಾರ, ನಿನ್ನ ಗೃಹದ್ವಾರದಲ್ಲಿ ನಿಂತಿರುವ ಶಾಂತಿ ದೇವಿಯನ್ನು ತಿರಸ್ಕರಿಸಿ ಪುನಃ ಘೋರ ಯುದ್ಧವನ್ನು ಪ್ರಾರಂಭಿಸಬೇಡ ಕುಮಾರ, ಪ್ರಾರಂಭಿಸಬೇಡ. ಅಮ್ಮ, ಈ ಅಪೌರುಷದ ಮಾತುಗಳನ್ನು ಕೇಳಿ ಕೇಳಿ ನಾನು ಬೇಸುತ್ತಿರುವನು. ಕುಮಾರ, ಅಮ್ಮ, ಯುದ್ಧವು ಕ್ಷತ್ರಿಯರ 100 ಜನ ವೀರ ಮಾತೆಯು ಯುದ್ಧದ ಸಲುವಾಗಿ ಇಷ್ಟನ್ನು ಕದಡಲಿಲ್ಲ. ಕುಮಾರ, ಯುದ್ಧವು ಕ್ಷತ್ರಿಯರ ಧರ್ಮ, ನಾನು ಅದನ್ನೇ ಪಾಲನೆ ಮಾಡುವನು. ಕುಮಾರ, ಧರ್ಮದ ರಹಸ್ಯವನ್ನು ನೀನಿನ್ನು ತಿಳಿದಿಲ್ಲ ಕಂದ. ಧರ್ಮದ ಸಲುವಾಗಿ ಮಾನವರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿ ಕೊಟ್ಟಿರುವರು. ಕುಮಾರ, ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಸುಖವಾಗಿ ಬಾಳು. ಅಮ್ಮ, ಪಾಂಡವರು 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 ಮಾಡಿದ್ದು ಧರ್ಮ ಸಮಸ್ಯೆ ಆಗಿದ್ದರೆ ಆ ಧರ್ಮಕ್ಕೆ ಸದಾಯದ ಅಧಿಕಾರವಿರಲಿ. ಕುಮಾರ, ಮತ್ತೆ ಅವನನ್ನು ನೋಡುತ್ತಾ ಎದುರಿಗೆ ಕೂರುವುದು ಕ್ಷತ್ರಿಯ ಧರ್ಮದಂತಿರಲಿ, ಮಾನವನ ಧರ್ಮವೂ ಅಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ, ಅದನ್ನು ನಾನು ಪಾಲನೆ ಮಾಡುವುದು. ನನಗೆ ಯುದ್ಧಕ್ಕೆ ಅನುಗ್ರಹವನ್ನು ಕೊಡುತ್ತಾಗಿ. ಆ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವಾದರೆ ಅದನ್ನು ನೀನು ಹೊಂದಲಾರೆ ಕುಮಾರ. ನನ್ನ ಕಂಠದಿಂದ ಆಶೀರ್ವಾದ ಹೊರಬೀಳುವ ಮುನ್ನ ಇಲ್ಲಿಂದ ಮರೆಯಾಗು ಮಗನೇ, ಮರೆಯಾಗು. ಅಮ್ಮ, ನೀನಿನ್ನು ಪ್ರಶಸ್ತಳಾಗಿಲ್ಲ, ನಾನು ಮತ್ತೆ ಬರುವನು. ಅಮ್ಮ, ನಾನು ಪುನಃ ಬಂದಿರುವನು, ನನಗೆ ಆಶೀರ್ವದಿಸುತ್ತಾಗಿ. ಆ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವಾದರೆ ಅದನ್ನು ನೀನು ಹೊಂದಲಾರೆ ಕುಮಾರ.
ನನ್ನ ಕಂಠದಿಂದ ಆಶೀರ್ವಾದ ಬೀಳುವ ಮುನ್ನ ಇಲ್ಲಿಂದ ಮರೆಯಾಗು ಮಗನೇ, ಮರೆಯಾಗು. ಅಮ್ಮ, ನನಗೆ ಆಶೀರ್ವಾದಿಸಿ ಜನರೇ. ಕುಮಾರ, ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ಸಹ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಹೋಗು ಕುಮಾರ, ಯುದ್ಧರಂಗದಲ್ಲಿ ಅಪ್ರತಿಮ ಪೌರುಷದಿಂದ ಹೋರಾಡಿ ಜಯಶಾಲಿಯಾಗಿ ಹಿಂದಿರುಗಿ ಬಾ. ಯತೋ ಧರ್ಮೋಸ್ತತೋ ಜಯಃ, ಯತೋ ಧರ್ಮೋಸ್ತತೋ ಜಯಃ, ಯತೋ ಧರ್ಮೋಸ್ತತೋ ಜಯಃ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗದು. ಜಯ ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ. ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕನುಗುಣವಾಗಿ ನಾನು ದೀಕ್ಷಾಬದ್ಧನಾಗಿರುವನು. ಹಾಗಾದರೆ ಈ ಕೌರವೇಶ್ವರಿಗೆ ಜಯವಾಗಲೇಬೇಕು. ಕಾಲಾವಕಾಶ ಬೇಕೆ, ಬಳಗಲಿ ರಣಕಾಳೆ. ದಶ ದಿಕ್ಕುಗಳಲ್ಲಿ ಕಣ ದಿಕ್ಕಿಸುವಂತೆ ಓರ್ಪಡಿಸಲಿ ರಣಹೇಡಿಗಳು. ಆರಾಡಲಿ ಸಾರ್ಪಲಾಂಛನ. ಹೆಣ್ಣನ ಮಂಗಳದ ಮುಂಬಳಕೆ ಓ ಪಾಂಡವರ ಮಂಗಳಕ್ಕೆ ನಾಂದಿ. ಹೆಣ್ಣನ ಮಂಗಳದ ಮುಂಬಳಕೆ ಓ ಪಾಂಡವರ ಮಂಗಳಕ್ಕೆ ನಾಂದಿ. ವಿಜಯ 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 ಜವದಳೀಕ್ಷಿತೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಮಹಾದ್ಭೀಕರ ಜಯಧ್ವನಿ ಬರ, ಮಹಾದ್ಭೀಕರ ಜಯಧ್ವನಿ ಬರ. ಸಹಸ್ರ ಕೃಪಾಣು ಭಯಂಕರ, ಸಹಸ್ರ ಕೃಪಾಣು ಭಯಂಕರ. ಮಹಾರಥಿಕ ಬಹುಪದಾದಿ ಪರಿರುತ, ಮಹಾರಥಿಕ ಬಹುಪದಾದಿ ಪರಿರುತ. ಮಹಾಗ್ರಾಟಿ ಭಟ ಸಭಾಕ್ರಾಂತ ವಿಜಯ ವಿಜಯ. ಜವದಳೀಕ್ಷಿತೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಅಹಿತ ನವಯುತ ತುರುಗ ಗಜ ಸಹಿತ ವಿಭವ ಮುದಿತ. ಅಹಿತ ನವಯುತ ತುರುಗ ಗಜ ಸಹಿತ ವಿಭವ ಮುದಿತ. ತುಹಿನ ರಾಜಿ ಕುಲ ಮಹಾದಿನ ಕಿಲ, ತುಹಿನ ರಾಜಿ ಕುಲ ಮಹಾದಿನ ಕಿಲ. ನೃಪಭರಿತ ಕುರು ವಿಷಯ ಪರಿಕಲಿತ, ನೃಪಭರಿತ ಕುರು ವಿಷಯ ಪರಿಕಲಿತ. ನೃಪಭರಿತ ಕುರು ವಿಷಯ ಪರಿಕಲಿತ ವಿಜಯ ವಿಜಯ. ಜವದಳೀಕ್ಷಿತೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ ವಿಜಯ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ಯೋಧರನ್ನೊಂದು ಸಾರಿ ನಾನು ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನೊಂದು ಸಾರಿ ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತಗಳಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯಕರಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪೊಲಿಸುತ್ತಿರುವನು. ಅವರ ಹಿಂದೆ ಸೌಬಲ ರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ
ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗೆಂದೇ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಶೋಭಿತ ರಥದಲ್ಲಿ ಶ್ವೇತಾವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌನವರ ಸೇನಾಪತಿ ಭೀಷ್ಮನು. ನರೇ ಕೂದಲಿನಿಂದ ತುಂಬಿದ ಅವರ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಯುದ್ಧವನ್ನು ಆರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮಂ ಕುರು ಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೆ, ಹೋ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಏನಾಯಿತು ಮಿತ್ರ, ಏಕೆ ವಿಚಲಿತನಾಗಿರುವೆ? ವಾಸುದೇವ, ಸಮರದಿ ಸೆಣೆಸಾಡೆನಾ, ಸಮರದಿ ಸೆಣೆಸಾಡೆನಾ ಕೃಷ್ಣ, ಸಮರದಿ ಸೆಣೆಸಾಡೆನಾ ಕೃಷ್ಣ. ಸಮರದಿ ಸೆಣೆಸಾಡೆನಾ. ಸೋಲುತ್ತಿವೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ. ಪರಮಾತ್ಮ, ಸೋಲುತ್ತಿವೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ. ಸೋಲುತ್ತಿವೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ. ಸೋಲುತ್ತಿವೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ. ಪತವನರಿಯದೆ ಪತಿತ ಪಾವನನೆ. ಪರಮಾತ್ಮ, ಪತವನರಿಯದೆ ಪತಿತ ಪಾವನನೆ. ಸಮರದಿ ಸೆಣೆಸಾಡೆನಾ ಕೃಷ್ಣ, ಸಮರದಿ ಸೆಣೆಸಾಡೆನಾ ಕೃಷ್ಣ. ಗುರು ಬಾಂಧವರ ಶಿರಛೇದಿಸೆನಾ, ಗುರು ಬಾಂಧವರ ಶಿರಛೇದಿಸೆನಾ. ಗುರು ಬಾಂಧವರ ಶಿರಛೇದಿಸೆನಾ. ಗುರು ಬಾಂಧವರ ಶಿರಛೇದಿಸೆನಾ. ಅಲ್ಪ ಭೋಗಕ್ಕೆ ಸಿಲುಕಿ ನಾವಶನಾದೆನು. ಅಲ್ಪ ಭೋಗಕ್ಕೆ ಸಿಲುಕಿ ನಾವಶನಾದೆನು. ಸಮರದಿ ಸೆಣೆಸಾಡೆನಾ ಕೃಷ್ಣ, ಸಮರದಿ ಸೆಣೆಸಾಡೆನಾ ಕೃಷ್ಣ. ಸಮರದಿ ಸೆಣೆಸಾಡೆನಾ, ಸಮರದಿ ಸೆಣೆಸಾಡೆನಾ, ಸಮರದಿ ಸೆಣೆಸಾಡೆನಾ. ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ. ಬೇಸಿಗೆಯ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವು. ನಾಲಿಗೆಯು ಒಣಗುತ್ತಿರುವುದು. ಗಾಂಡೀವವು ಕೈಯಿಂದ ಕಳಚಿತು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದಾದರೂ ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು.
ಮಿತ್ರರು, ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀನು ಬಲ್ಲೆಯ? ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಇವರುಗಳನ್ನು ವಧಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮತ್ವ ಪದವಿಗೋಸ್ಕರ ನಾನು ಈ ಜ್ಞಾತಿ ವಧೆಗೆ, ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ತಿರುಗಿಸು ಮಿತ್ರ, ನನಗೆ ಈ ಯುದ್ಧವೂ ಬೇಡ. ಕುತತಾ ಕಶ್ಮಲಮಿದಂ ವಿಷಮೇ ತ್ವಮುಪತಿತಂ. ಕುತತಾ ಕಶ್ಮಲಮಿದಂ ವಿಷಮೇ ತ್ವಮುಪತಿತಂ. ಅನರ್ಯಾರ್ದುಷ್ಟಮ ಸ್ವರ್ಗ ಮಕೀರ್ತಿಕರ ಮರ್ಜುನ. ಏನಾಯ್ತು ಮಿತ್ರ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಶತ್ರುಗಳು ಏಡಿ ಎಂದೆಳೆಯುವರು, ಆತ್ಮೀಯರು ವಂಚಕರನ್ನು ನಿಂದಿಸುವರು. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಕಥಂ ಭೀಷ್ಮ ಮಾಂ ಸಂಖ್ಯೆ ದ್ರೋಣಾಂಚ ಮಧುಸೂದನ. ಕಥಂ ಭೀಷ್ಮ ಮಹಂ ಸಂಖ್ಯೆ ದ್ರೋಣಾಂಚ ಮಧುಸೂದನ. ಇಶುಭೀಂ ಪ್ರತಿಯೋತ್ಸಾಮಿ ಪೂಜ್ಯಾರ್ ಹರಿಹರೋರಿಸೂದನ. ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು ಕೃಷ್ಣ. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುವು. ಪೂಜ್ಯಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ಬಿಡುವುದೇ? ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯು ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೋಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನ ವಧೆಯೂ ನನಗೆ ಸಮ್ಮತವಿಲ್ಲ ಪರಮಾತ್ಮ. ಯಾರನ್ನು ಯಾರು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕಾರ್ಧಿ ಅವಸ್ಥೆಗಳು ಪ್ರಾಪ್ತಿಯಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ. ಭೀಷ್ಮ, ದ್ರೋಣರು, ನೀನು, ನಾನು ಈ ಹಿಂದೆ ಅನೇಕ ಸಾರಿ ಜನಿಸಿರುವು, ಮುಂದೆಯೂ ಜನಿಸುವು. ಈ ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ 2 ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯಿಸಿರುವಾಗ ಆಗಬೇಕಾದದಕ್ಕೆ ಅನಶ್ಯವಾಗಿ ಮೂಡಿಸಿ ಫಲವೇನು? ಯುದ್ಧವು ಕ್ಷತ್ರಿಯ ಧರ್ಮ. ನೀನು ನಿನ್ನ ಧರ್ಮ ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಸುಜನಹರಣ ವಂಶನಾಶನ ಬೇಡವಿ ಕದನ. ಜನಾರ್ದನ ಬೇಡವಿ ಕದನ. ಸ್ವಜನ ಹರಣ ವಂಶಭೂಷಣ ಮಾಡು ಈ ಕದನ. ಕೇಳಾರ್ಜುನ ಮಾಡು ಈ ಕದನ. ತರಹರಿಬುದು ಮನ ಹಿಡಿಯಲು ಧನುವನು. ತರಹರಿಬುದು ಮನ ಹಿಡಿಯಲು ಧನುವನು. ಕರಗಳೆ ಬಾರೆವು ಕರುಣಿಸು ಮಾಧವ.
ಕರಗಳೆ ಬಾರೆವು ಕರುಣಿಸು ಮಾಧವ. ಸಾರಥಿ ನಾನಿರಲು ಭಯವು ಇನ್ನೇಕೆ, ಸಾರಥಿ ನಾನಿರಲು ಭಯವು ಇನ್ನೇಕೆ, ಮಾಡು ಈ ಕದನ ಕೇಳಾರ್ಜುನ, ಮಾಡು ಈ ಕದನ. ಕುರುಪಿತ ಮಹನಿಹನ ಕೊಲ್ಲುವುದು ಚಿತವೇ, ಕುರುಪಿತ ಮಹನಿಹನ ಕೊಲ್ಲುವುದು ಚಿತವೇ, ಬೇಡವಿ ಕದನ ಜನಾರ್ದನ, ಬೇಡವಿ ಕದನ. ಕುರುಪಿತ ಮಹಾನಿಹನ ಕೊಲ್ಲುವ ಯೋಚನೆ, ಕುರುಪಿತ ಮಹಾನಿಹನ ಕೊಲ್ಲುವ ಯೋಚನೆ, ಮಾಡು ಈ ಕದನ ಕೇಳಾರ್ಜುನ, ಮಾಡು ಈ ಕದನ. ಬೇಡವಿ ಕದನ ಜನಾರ್ದನ, ಬೇಡವಿ ಕದನ. ಮಾಡು ಈ ಕದನ ಕೇಳಾರ್ಜುನ, ಮಾಡು ಈ ಕದನ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷಿತವಾಗುವವು. ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖರಾಗಿರುವೆನು. ಏಳು ಕ್ಷತ್ರಿಯ ಯೋಧನಿಗೆ ಯುದ್ಧದ ಹೊರತಾಗಿ ಮತ್ಯಾವ ಧರ್ಮವೂ ಇಲ್ಲವೇ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಮನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಜನ ನೆನೆಸಿವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಏಡಿ ಎಂದೆಳೆಯುವರು, ಆತ್ಮೀಯರು ವಂಚಕರೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮ ಪಾಲನೆ ಮಾಡು. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ವಚನ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವ ವಾಸುದೇವ. ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಪಂಚಭೂತಗಳಿಗೊಡೆಯನು, ಅವ್ಯಯಾತ್ಮನು. ಯಾವಾಗ ಭೂಮಿಯಲ್ಲಿ ಧರ್ಮದ ನಾಶವೋ ಅಧರ್ಮದ ಪತನವೋ ಆಗುವುದೋ ಆವಾಗ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವುಗಳು ನನ್ನ ಅವತರಣದ ಉದ್ದೇಶಗಳು. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸಕ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ದಾರುಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಇಡೀ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹು ರೂಪಾತ್ಮಕವಾದ ಪ್ರಭವ ಪ್ರಳಯಗಳಿಗೆ, ಉಭಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠವೂ ಸರ್ವಾಂತರ್ಯಾಮಿಯೂ ಆದ ಪರಾವ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪೋತ್ರವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಚಂದ್ರ ಸೂರ್ಯರ ಕಾಂತಿಯೂ ನನ್ನದು. ವೇದಗಳಲ್ಲಿನ ಓಂಕಾರವೂ ನಾನು, ಸಮಸ್ತ ಭೂತಗಳ ಅಧಿಕಾರನನು ನಾನು. ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗವೂ ಆದ ನಾನು ಅಗಣ್ಯ, ಅನಂತ, ಅಬೋಧ, ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ತಿಥಿ ಪ್ರಳಯಗಳು ಪ್ರಾರಂಭವಾಗುವು. ವಾಸುದೇವ, ಯದಾ ಯದಾ ಯೇ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಂ ಸೃಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಯುಗೆ.
ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ಗುರುತಿಸುವ ಬಗೆ ಹೇಗೆ? ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ನಾನು ಕರಾಳ ಕಾಲ ಸ್ವರೂಪನು. ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿತರಾಗುವ ಯೋಧರನ್ನು ಒಂದೇ ಸಾರಿ ಆಪೋಷಣ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು. ಪ್ರಭು, ಕೈ ಕಾಲುಗಳು ಕಂಪಿಸುತ್ತಿರುವು, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಯವನ್ನು ಬಿಡು ಪ್ರಾಣಸಕ. ನನ್ನ ಗದಾ ಚಕ್ರ ಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಷ್ಕಲಶವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತರವಾಗಿರಲಿ. ಪಥಭ್ರಷ್ಟವಾಗದಂತೆ ನಿನ್ನ ನೌಕೆಯನ್ನು ಸುರಕ್ಷಿತವಾಗಿ ದಡ ಸೇರಿಸಲು ನಾನು ಕರ್ಣಾಧಾರನಾಗಿ ನಿಂತಿರುವೆನು. ಅಂತಿಂತ ಹೆಣ್ಣು ನಾನಲ್ಲ, ಓ ನನ್ನಂತ ಹೆಣ್ಣು ಯಾರಿಲ್ಲ. ಅಂತಿಂತ ಹೆಣ್ಣು ನಾನಲ್ಲ, ಓ ನನ್ನಂತ ಹೆಣ್ಣು ಯಾರಿಲ್ಲ. ನೋಡು ಶರೀರ ಪುರುಷಾಕಾರ, ನೋಡು ಶರೀರ ಪುರುಷಾಕಾರ, ನೋಡು ಶರೀರ ಪುರುಷಾಕಾರ, ಧೀರನಂತೆ ಬರುತ್ತೇನೇನು, ಧೀರನಂತೆ ಬರುತ್ತೇನೇನು. ಅಂತಿಂತ ಹೆಣ್ಣು ನಾನಲ್ಲ, ಓ ನನ್ನಂತ ಹೆಣ್ಣು ಯಾರು. ವಸಂತದ ಅಲ್ಪವೃಷ್ಟಿಯಂತೆ ಹೃದಯದಲ್ಲಿ ಭಯ ಹುಟ್ಟಿರುವುದೇಕೆ? ಎದುರಿಗೆ ನಿಂತ ತರುಣ ರಥಿಕರನ್ನು ನೋಡಿದರೆ ಹೆಂಗಸಿನಂತೆ ತಲೆಬಾಗುವೆನು. ಶಸ್ತ್ರಾಸ್ತ್ರಗಳು ಕೈಗಳಿಗೆ ಕಠಿಣವಾಗಿ ತೋರುವು. ಕವಚವನ್ನು ಕಿತ್ತೊಗೆದು ಚೀನಾಂಶವನ್ನು ತೊಡುವ ಆಸೆ ಆಗುತ್ತದೆ. ವೀರನಂತೆ ಕಾದುವ ಬದಲು ಅಂತಃಪುರದ ಪುಷ್ಪಶಯನದಲ್ಲಿ ವೀರಿಸಲಿಚ್ಛಿಸುವನು. ಈ ವಿಚಿತ್ರ ಪರಿವರ್ತನೆಯ ಕಾರಣವೇನು? ಪ್ರಾರಂಭವಾಗಿರುವುದು ಉತ್ತೇಜಕವಾದ ಮಾತುಗಳಿಂದ ಈ ರಣಯಜ್ಞದ ಮಹಾಬಲಿಯನ್ನು ಮುಗಿಸುವೆನು. ಇದೋ ಪುನಃ ಯಾರೋ ಬಂದರು. ಕುರುಕ್ಷೇತ್ರದಿಂದ ಪಾರಾಗುವ ಆಸೆ ಇಲ್ಲವೋ? ಏಕೆ ಶಿಖಂಡಿ ಯುದ್ಧರಂಗದಿಂದ ಓಡುವಂತಿದೆ? ಓಡುವುದು ಇಲ್ಲ, ನಾನು ಓಡುವುದಿಲ್ಲ. ನಿನ್ನ ಮನಸ್ಸಿನ ಪರಿವರ್ತನೆಯನ್ನು ಬಲ್ಲೆನು ರಾಜಪುತ್ರ. ಅಂಬೆಯ ಪೌರುಷ ಆತ್ಮವು ಪ್ರತಿಷ್ಠಿತವಾಗಿರುವುದು. ಅಂಬೆ ಯಾರು? ಅಂಬೆಯು ಕಾಶಿರಾಜನ ಪುತ್ರಿ, ಭೀಷ್ಮನ ಪ್ರಣಯಿನಿ. ನೆನಪಾಗಲಿಲ್ಲವೇ? ಅಂಬೆ, ಅಂಬಿಕೆ, ಹಂಬಲಿಕೆ ಎಂದು 3 ಜನ ಸಹೋದರಿಯರು. ಆ ಅಂಬೆಯು ಈಗ ಶಿಖಂಡಿ. ನಿಲ್ಲಿಸು ನಿಲ್ಲಿಸು, ವಿಷ್ಕೃತಿ ಅಂಧಕೋಪದಲ್ಲಿ ಮಿಂಚಿನ ಆರೋಪವನ್ನು ತರಲೇಕೆ? ಅಂಬೆಯ ಚರಿತ್ರೆಯನ್ನು ಹೇಳುವುದರಿಂದ ಈ ಶಿಖಂಡಿಗೆ ಯಾವ ಯೋಗ್ಯವೂ ಇಲ್ಲ. ನಿನ್ನನ್ನು ಬಿಡುವುದಿಲ್ಲ ರಾಜಪುತ್ರ. ಈಗಲಾದರೂ ತಿಳಿಯುತ್ತೆ, ನೀನು ಶಿಖಂಡಿಯಲ್ಲ, ಅಂಬೆ, ಪುರುಷ ದೇಹಧಾರಣಿಯಾದ ಸ್ತ್ರೀ. ನಾನು ಅಂಬೆ ಅಲ್ಲ, ಅಂಬೆಯು ಸತ್ತಳು, ಅಗ್ನಿಯಲ್ಲಿ ದೇಹತ್ಯಾಗ ಮಾಡಿದಳು. ಅಂಬೆಯು ಸಾಯಲಿಲ್ಲ, ಅವಳ ಆತ್ಮವು ಭೀಷ್ಮನ ಮರಣವನ್ನಾರೈಸುತ್ತಿರುವುದು. ಯೌವನದ ಸುದೆಯಲ್ಲಿ ವಿಷವನ್ನು ತುಂಬಿದ ಅಘಾತುಕನನ್ನು ಕ್ಷಮಿಸುವೆಯಾ? ಅಂಬೆಯು ಭೀಷ್ಮನ ಪ್ರಣಯನಿ. ಸ್ವಯಂವರದಲ್ಲಿ ಅವನಿಂದ ಪರಿಕೃತಿ ಆದವಳು. ನಾರಿಯು ತನ್ನ ಪ್ರಿಯಕರನನ್ನು ಒದಿಸುವುದಿಲ್ಲ, ಅವನಿಗಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡುವಳು. ಪ್ರೀತಿಯ ಪರ್ಯಾಸವು ಹಿಂಸೆ ಅಲ್ಲ, ತ್ಯಾಗ. ಮಹದೇವನ ವರದಿಂದ ವಿಜಯಿ ಭೀಷ್ಮನನ್ನು ಪರಾಜಯ ಮಾಡುವ ಯಶಪುಷ್ಪವು ನಿನ್ನ ಮುಡಿಯನ್ನೇರಲು ಕಾದಿರುವುದು. ನೀನು ಯಾರು ಸೇನಾನಿ? ಮಹಾವೇಶದಿಂದ ಕ್ಷಣಕಾಲ ಕರ್ತವ್ಯ ಪ್ರಜ್ಞಳಾಗಿದ್ದ ಅಂಬೆ ಆತ್ಮವನ್ನು ಪುನಃ ಎಚ್ಚರಗೊಳಿಸಿದ ದೇವರಥ ಭೀಷ್ಮ ಪ್ರಾಣವಲ್ಲಭ. ಏಕೋ ಏನೋ ನನ್ನಯ ಮನವೋ, ಏಕೋ ಏನೋ ನನ್ನಯ ಮನವೋ, ಗಡಗಡ ನಡುಗುತ್ತ ತವಕಿಸುತ್ತಿರುವುದು.
ಅದುರಿ ಕಾಲುಗಳು ನಡುಗುತ್ತಲಿರುವವು ಅದುರಿ ಕಾಲುಗಳು ನಡುಗುತ್ತಲಿರುವವು ಚದುರ